ಓಕೆ, ಪ್ರೈಸ್ ಗಾಡ್. ಸಂತೋಷವಾಗಿದ್ದೀರಾ? ಹೇಳ್ರಿ ಪಕ್ಕದವರಿಗೆ, ನೀನು ಇದ್ದ ಹಾಗೆ ಇರುವುದಿಲ್ಲ. ನಾವು 3 ದಿನದ ಫಾಸ್ಟಿಂಗ್ ಪ್ರೇಯರನ್ನು ಇಟ್ಟಿದ್ದೇವೆ, 3 days. ನಿನ್ನೆ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿದ. ಹೋಲ್ 5 hours ಸೆಕ್ಷನನ್ನು ಪಾಸ್ಟರ್ ಜೋಸೆಫ್ ಅವರು ತೆಗೆದುಕೊಂಡ್ರು. ವರ್ಷಿಪ್, ವರ್ಡ್, ಪ್ರೇಯರ್. ನಮಗೆ 5 ಗಂಟೆ ಹೋದದ್ದು ಗೊತ್ತಾಗಲೇ ಇಲ್ಲ. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 10 ಗಂಟೆವರೆಗೆ. ಅವರು ವರ್ಡ್ ಶೇರ್ ಮಾಡಿದರು, ಪ್ರೇಯರ್ ಲೀಡ್ ಮಾಡಿದರು, ಕೆಲವರಿಗೆ ಪ್ರೇಯರಿಗೆ ಕರೆದರು. ಎಕ್ಸಲೆಂಟ್, ನೀವು ಒಳ್ಳೆ ಪ್ರೇಯರ್ ಮಾಡಿದ್ದೀರಿ. ಪ್ರೇಯರ್ ಎಂಬುವಂಥದ್ದು ನಮ್ಮ ಆತ್ಮದ ಎಕ್ಸ್ಪ್ರೆಷನ್. ಪ್ರೈಸ್ ಗಾಡ್. ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಪ್ರೇಯರ್ ಅಂತ ಹೇಳಿದರೆ ನಮಗೆ ಅದು ಬೇಕು ಇದು ಬೇಕಲ್ಲ. ಪ್ರಾರ್ಥನೆ ಅಂತ ಹೇಳಿದರೆ ನಾವು ನಮ್ಮ ತಂದೆಯನ್ನು ತಿಳಿಯುವಂಥದ್ದು. ಪ್ರೈಸ್ ಗಾಡ್. ನಮ್ಮ ತಂದೆಯನ್ನು ಏನು ಮಾಡುವಂಥದ್ದು? ತಿಳಿಯುವಂಥದ್ದು. ನೀವು ಆತನ್ನು ತಿಳಿದರೆ ಸಾಕು, ಉಳಿದೆಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ನಾವು ಓದಿದೆ ನಮಗೆ ಸಿಗ್ತದೆ. ಮ್ಯಾಥ್ಯೂ ಚಾಪ್ಟರ್ 6:7. ಮ್ಯಾಥ್ಯೂ 6:7 ಓದುವ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನಂತ ನೆನೆಸ್ತಾರೆ. ಏನು ಓದ್ತಾ ಇದ್ದೀರಿ? ಆ್ಯಂಡ್ ವೆನ್ ಯು ಪ್ರೇ, ಡು ನಾಟ್ ಯೂಸ್ ವೇನ್ ರಿಪಿಟೇಷನ್ಸ್ ಆಸ್ ದ ಹೀಥನ್ ಡು, ಫಾರ್ ದೇ ಥಿಂಕ್ ದ್ಯಾಟ್ ದೇ ವಿಲ್ ಬಿ ಹರ್ಡ್ ಫಾರ್ ದೇರ್ ಮೆನಿ ವರ್ಡ್ಸ್. ರೈಟ್? ನೀನು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಲಾರ್ಡ್ ಡೂ ಇಟ್ ಲಾರ್ಡ್, ಏನಾದರೂ ಮಾಡು ಕರ್ತನೆ, ಪ್ಲೀಸ್ ಲಾರ್ಡ್ ಕರ್ತನೆ. ಎಲ್ಲೋ ಅವನು ಟೂರಿಗೆ ಹೋದ ಹಾಗೆ. ಕೆಲವರ ಪ್ರಾರ್ಥನೆ ಏನಂತ ಹೇಳಿದರೆ, ದೇವರು ಪ್ಲೀಸ್ ಟೂರಿಗೆ ಹೋದ ಹಾಗೆ. ಇಲ್ಲದ ದೇವರು ಹೇಳ್ತಾರೆ ಲಾರ್ಡ್ ಪ್ಲೀಸ್ ಡೂ, ದೇವರು ಹೇಳ್ತಾರೆ ನೋ ಈ ಸರ್ತಿ ಇಲ್ಲ, ನೆಕ್ಸ್ಟ್ ನೋಡುವ. ರೈಟ್? ಕೆಲವೊಮ್ಮೆ ನಿಮಗೆ ಈ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರ್ತವೆ. ಕೆಲವೊಮ್ಮೆ ದೇವರು ಹೇಳ್ತಾನೆ ವೆಯ್ಟ್ ಮಾಡು, ಕೆಲವೊಮ್ಮೆ ದೇವರು ಹೇಳ್ತಾನೆ ಕೊಡುವುದಿಲ್ಲ ಹೇಳ್ತಾನೆ. ಹಾಗೇನಿಲ್ಲ. ಈ ಸ್ವಾಮಿ ಹೇಳಿದ, ವಾಟ್ ಎವರ್ ಯು ಪ್ರೇ, ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡಿದ್ದೀರೋ ನಂಬಿರಿ, ಅದು ಸಿಕ್ಕಿದೆ ಎಂದು. ನಮಗೆ ವಾಕ್ಯ ಆಧಾರ, ಹ್ಯೂಮನ್ ಅಡ್ವೈಸ್ ಆಧಾರ ಅಲ್ಲ. ಪ್ರೈಸ್ ಗಾಡ್. ನಮಗೆ ಫಿಲಾಸಫಿ ಆಧಾರ ಅಲ್ಲ. ಫಿಲಾಸಫಿ ಅಂದರೆ, ಫಿಲಿಯೋ ಅಂತ ಹೇಳಿದರೆ ಗ್ರೀಕಿನಲ್ಲಿ ಜ್ಞಾನ. ಫಿಲಿಯೋ ಅಂದರೆ ಪ್ರೀತಿ. ಸೋಫಿಯಾ ಅಂತ ಹೇಳಿದರೆ ಜ್ಞಾನವನ್ನು ಪ್ರೀತಿಸುವವರು, ಫಿಲಾಸಫರ್. ಯೇಸು ಸ್ವಾಮಿ ಪೌಲನು ಕೂಡ ಹೇಳ್ತಾನೆ ಫಿಲಾಸಫಿ. ಪೌಲನಿಗೆ ಗೊತ್ತಿತ್ತು ಫಿಲಾಸಫಿ, ಅದನ್ನೆಲ್ಲ ಬಿಟ್ಟು ಬಂದವ. ರೈಟ್? ಇಲ್ಲಿ ಬೈಬಲ್ ಹೇಳುತ್ತೆ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನಂತ ನೆನೆಸ್ತಾರೆ. ಕೆಲವೊಮ್ಮೆ ನಮಗೆ ಪ್ರಾರ್ಥನೆ ಮಾಡಿದ್ದೇವೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನೆನೆಸುವುದಂದರೆ ಏನು? ಸ್ಯಾಟಿಸ್ಫ್ಯಾಕ್ಷನ್. ನಾವು ನೆನೆಸುವುದು, ಯಾರು? ಪ್ರಾರ್ಥನೆ ಮಾಡುವವರು ನೆನೆಸುವುದು. ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆ ಅಂತ. ರೈಟ್? ನಾವು ನೆನೆಸುವವರಲ್ಲ, ನಮಗೆ ಗೊತ್ತು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನಂತ. ನನಗೆ 5 ಬೆರಳು ಇದೆ ಅಂತ ನೆನೆಸುವುದಿಲ್ಲ ನಾನು. ನನ್ನ ಕೈಗೆ 5 ಬೆರಳು ಇದೆ ಅಂತ ನನಗೆ ಗೊತ್ತು. ನನಗೆ 2 ಕಣ್ಣು ಇದೆ ಅಂತ ಗೊತ್ತು. ನನಗೆ 2 ಕಿವಿ ಇದೆ ಅಂತ ಗೊತ್ತು.
ಹಲ್ಲೆಲೂಯಾ. ನನಗೆ 2 ಕಾಲಿದೆ ಅಂತ ನೆನೆಸೋದಿಲ್ಲ ನಾನು, ನನಗೆ ಗೊತ್ತು ಇರ್ಬೋದೇನೋ, 2 ಇರ್ಬೋದೋ 3. ದಟ್ಸ್ ಕಾಲ್ ಒಪಿನಿಯನ್. Christianity is not opinion. Christianity is a reality and relationship with the living God. ಓಕೆ, ಇಲ್ಲಿ ಮುಂದೆ 8ನೇ ವಚನದಲ್ಲಿ ನಾವು ಓದಿ ನಮಗೆ ಸಿಗ್ತದೆ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ಡೋಂಟ್ ಫಾಲೋ ಎನಿವನ್. ಹೇಳ್ರಿ, ಅವರ ಹಾಗೆ ಆಗಬೇಡ್ರಿ. ಹೇಳ್ರಿ, ಅವರ ಹಾಗೆ. ಅವರು ಓಕೆ, ನೀವು ಸೇಮ್ ಎಲ್ಲಿ ಆಗಬೇಡಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯ ಎಂಬುದು ಆತನಿಗೆ ತಿಳಿದಿದೆ. ದೇವರಿಗೆ ಗೊತ್ತು ನಿಮಗೆ ಏನು ಬೆಸ್ಟ್ ಅಂತ. ದೇವರಿಗೆ ಗೊತ್ತು ನಿಮ್ಗೆ ಏನೆಲ್ಲ ಬೇಕಂತ. ನಿಮಗಿಂತ ಹೆಚ್ಚಾಗಿ ಆತನಿಗೆ ಗೊತ್ತು. ರೈಟ್? ನಿಮಗಿಂತ ಹೆಚ್ಚಾಗಿ ನಿಮ್ಮ ದೇವರಿಗೆ ಗೊತ್ತು ನಿಮ್ಮ ವಿಷಯದಲ್ಲಿ. ಪ್ರಾರ್ಥನೆ ಅಂತ ಹೇಳಿದರೆ ಆತನು ನಮ್ಮನ್ನು ತಿಳಿದಿದ್ದಾನೆ, ನಾವು ಆತನನ್ನು ತಿಳಿಯಬೇಕು. ಇಟ್ಸ್ ಅ ರಿಲೇಷನ್ಶಿಪ್. ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಒಂದು ಸೈಡ್ ಅಲ್ಲ, 2 ಸೈಡ್. ಒಂದು ಗಂಡ ಹೆಂಡತಿಯ ರಿಲೇಷನ್ಶಿಪ್ ಇರ್ತದೆ. ಹೆಂಡತಿ ಗಂಡನನ್ನು ತಿಳಿತಾನೆ, ಹೆಂಡತಿಯನ್ನು ತಿಳಿತಾರೆ. ಆಗ ರಿಲೇಷನ್ಶಿಪ್ ಏನಾಗ್ತದೆ? ಗಟ್ಟಿ ಆಗ್ತದೆ. ಇಲ್ಲಾದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮತ್ತು ಕೋರ್ಟಿಗೆ ಹೋಗ್ತದೆ. ಕೋರ್ಟ್ ಹೇಳ್ತದೆ ಇವರದ್ದು ಕಂಪ್ಲೇಂಟ್, ಅವರದ್ದು ಕಂಪ್ಲೇಂಟ್. ಯಾಕೆ? ಇಬ್ಬರು ಒಳ್ಳೆಯವರು. ಆ್ಯಕ್ಚುಲಿ ಎಷ್ಟೋ ದಂಪತಿಗಳು ಇಬ್ಬರು ಕೂಡ ಒಳ್ಳೆಯವರು ಇರ್ತಾರೆ. ಅವರು ಜೆನ್ಯೂನ್ಲಿ ದೇ ಲವ್ ಈಚ್ ಅದರ್. ಬಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ಅವರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ತದೆ? ಅವ್ರನ್ನ ಡಿವೈಡ್ ಮಾಡಿಬಿಡ್ತದೆ. ಇವತ್ತು ದೇವರ ವಿಷಯದಲ್ಲಿ ನಮಗಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಏನು ಮಾಡ್ತದೆ? ನಮಗೆ ಪ್ರಾರ್ಥನೆ ಮಾಡೋದಾಗಿ ಮಾಡ್ತದೆ. ಕೆಲವೊಮ್ಮೆ ಪ್ರಾರ್ಥನೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಉಪವಾಸ ಪ್ರಾರ್ಥನೆ ಅಂತ ಹೇಳಿದ್ರೆ ಎಲ್ಲೋ ಪಾಸ್ಟು ಮುದ್ದಿನ ವೈದ್ಯರು, ನೋ ಇಂಟ್ರೆಸ್ಟ್. ರೈಟ್? ಒಮ್ಮೆ ನಿಮಗೆ ತಿಳಿದರೆ ಇಡೀ ಊರು ನಿಮ್ಮನ್ನು ಸ್ಟಾಪ್ ಮಾಡಿದ್ರು ನೀವು ಸ್ಟಾಪ್ ಆಗೋದಿಲ್ಲ. ರೈಟ್? ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೇಳಿ ದೇವರ ವಿಷಯದಲ್ಲಿ ಇಡೀ ಊರು ನಿಮಗೆ ಹೋಗು ಅಂತೇಳಿ ಎಲ್ಲ ಫೆಸಿಲಿಟಿ ಮಾಡಿಕೊಟ್ರು, ಎತ್ತಿ ಇಲ್ಲಿ ಹಿಡ್ಕೊಂಡು ಇಟ್ಟರು ಕೂಡ ನೀವು ಇಲ್ಲಿ ಮಲಗ್ತೀರಿ. ಬಟ್ ನಿಮ್ಮಲ್ಲಿ ಆಸಕ್ತಿ ಇದೆ, ಆ ಪ್ರೀತಿ ಇದೆ ಅಂತ ಹೇಳಿದರೆ ನಿಜವಾಗಿ ನೀವು ಎಲ್ಲರೂ ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀರಿ. ರೈಟ್? ಮಾಡ್ತಾ ಇದ್ದೀರಿ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ನೀವು ಆತನನ್ನು ತಿಳಿಯಲಿಲ್ಲ, ಆತನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ದೀರಿ. ಅನೇಕರು ಅನ್ನಿಸ್ತಾರೆ ಆತನು ರೋಗ ಕೊಡ್ತಾನೆ, ಆತನು ವ್ಯಾಧಿ ಕೊಡ್ತಾನೆ, ಆತನು ಸಿಕ್ನೆಸ್ ಕೊಡ್ತಾನೆ, ಆತನು ಆಕ್ಸಿಡೆಂಟ್ ಮಾಡ್ತಾನೆ, ಆತನು ಕಾಯಿಲೆ ಕೊಡ್ತಾನೆ. ಯೇಸುಸ್ವಾಮಿ ಒಂದು ಮಾತು ಹೇಳಿದಲ್ಲ, ಈ ಕಾಯಿಲೆ ಯಾವುದಕ್ಕೆ ಬಂದೆ? ಈ ಕುರುಡನಾಗಿ ಹುಟ್ಟಿದ ಒಬ್ಬ. ರೈಟ್? ಶಿಷ್ಯರು ಕೇಳಿದರು, ಇವನ ಪಾಪವೋ ಇವನ ತಂದೆ ತಾಯಿಗಳ ಪಾಪವೋ ಅಲ್ಲ, ಪಾಪವೋ ಅಂತ ಕೇಳಿದರು. ಅದಕ್ಕೆ ಸ್ವಾಮಿ ಹೇಳಿದ, ಇವನದ್ದು ಪಾಪ ಅಲ್ಲ, ಇವನ ತಂದೆ ತಾಯಿಗಳು ಪಾಪ ಅಲ್ಲ, ಈ ದೇವರ ಮಹಿಮೆಗೋಸ್ಕರ ಬಂದೆ ಅಂತ ಹೇಳಿದ. ರೈಟ್? ಅದರ ಅರ್ಥ ದೇವರಿಗೆ ಮಹಿಮೆ ಆಗುವುದು ಸಿಕ್ನೆಸ್ ಬಂದದರಿಂದ ಅಲ್ಲ, ಅವನು ಗುಣ ಆದದರಿಂದ. ಬೈಬಲ್ ಹೇಳ್ತದೆ, ಕಾನಾನ್ ನಗರದಲ್ಲಿ ಬೈಬಲ್ ಹೇಳ್ತದೆ ಮೊದಲ ಅದ್ಭುತವನ್ನು ಮಾಡಿ ಯೇಸು ಸ್ವಾಮಿ ತನ್ನ ಮಹಿಮೆಯನ್ನು ತೋರಿಸ್ತಾನಂತ ಬೈಬಲ್ ಹೇಳ್ತದೆ. ಏನು ತೋರಿಸ್ತಾ? ಅದ್ಭುತವನ್ನು ಮಾಡಿ ಮಹಿಮೆಯನ್ನು ತೋರಿಸ್ತಾ. ಈ ಕುರುಡ ಕಾಣಲ್ಪಟ್ಟಾಗ ದೇವರಿಗೆ ಮಹಿಮೆ ಆಗ್ತದೆ. ಕೆಲವೊಂದು ಸಿಕ್ನೆಸ್ಗಳಿಗೆ ನೀವು ಪಾಪವೇ ಬೇಕಾಗಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು ಮತ್ತು ಯಾವುದಕ್ಕೂ ಅವನು ಬರುವುದಿಲ್ಲ. ಥೀಫ್ ವಿಲ್ ಕಮ್, ಕಿಲ್, ಸ್ಟೀಲ್ ಆ್ಯಂಡ್ ಡಿಸ್ಟ್ರಾಯ್. ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು. ಯೇಸು ಹೇಳಿದ, ನಾನಾದರೆ ಅವುಗಳಿಗೆ ಯಾವುದಕ್ಕೆ ಬಂದಿದ್ದೇನೆ? ಜೀವವನ್ನು ಕೊಡಲು ಬಂದಿದ್ದೇನೆ.
ಜೀವ. ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಕದಿಯುವುದು ಕೊಲ್ಲುವುದು ನಾಶ ಮಾಡುವುದು ಜೀವ ಅಂದರೆ ಏನು, ಕದಿಯುವುದು ಕೊಲ್ಲುವುದು ನಾಶ ಮಾಡುವುದು ಅಂದರೆ ಏನು. ಒಬ್ಬನಿಗೆ ಆಕ್ಸಿಡೆಂಟ್ ಆಗ್ತಾ ಇದೆ, ಇಮಿಡಿಯೇಟ್ಲಿ ನಾವು ಹೇಳ್ಬೋದು ಕಿಲ್ಲಿಂಗ್, ಸ್ಟೀಲ್, ಡಿಸ್ಟ್ರಾಯ್. ಒಬ್ಬ ಪ್ರೊಟೆಕ್ಟ್ ಆಗ್ತಾ ಇದ್ದಾನೆ ಆಕ್ಸಿಡೆಂಟ್ನಿಂದ, ದಟ್ ಇಸ್ ಅ ಲೈಫ್, ಅದು ಜೀವ. ಗುರುತಿಸ್ಕೊಳ್ಬಹುದು. ಯೇಸು ಹೇಳಿದ, ನೀವು ನನ್ನ ಮಾತನ್ನು ನಂಬದಿದ್ದರು ನನ್ನ ಕ್ರಿಯೆಗಳನ್ನು ಅದು ನಂಬಿರಿ ಅಲ್ವೋ ಹೇಳಿದನ. ನನ್ನ ಕ್ರಿಯೆಗಳನ್ನು ನೀವು ನಂಬಿರಿ, ನನ್ನ ನಂಬುದಿಲ್ಲ, ನನ್ನ ಮಾತು ನಂಬುದಿಲ್ಲ ಅಲ್ವಾ, ಅಟ್ಲೀಸ್ಟ್ ನನ್ನ ಆಕ್ಷನ್ ನಂಬಿರಿ. ಯೇಸು ಸ್ವಾಮಿ ತನ್ನ 3.5 ವರ್ಷ ಸೇವೆಯಲ್ಲಿ ಯಾರಿಗಾದರೂ ಒಬ್ಬನಿಗೆ ರೋಗ ಕೊಟ್ಟಿದ್ದಾನ? ಯಾರಿಗಾದರೂ ಒಂದು ರೋಗ ಕೊಟ್ಟಿದ್ದಾನ? ಯೇಸು ಹೇಳಿದ, ಯಾರು ನನ್ನನ್ನು ನೋಡುತ್ತಾರೆ ಅವರು ತಂದೆಯನ್ನು ನೋಡುತ್ತಾರೆ, ಯಾರು ನನ್ನನ್ನು ತಿಳಿಯುತ್ತಾರೆ ತಂದೆಯನ್ನು ತಿಳಿಯುತ್ತಾರೆ. ಐ ಆಮ್ ದ ಎಕ್ಸ್ಪ್ರೆಷನ್ ಆಫ್ ಮೈ ಫಾದರ್, ಐ ಆಮ್ ದ ವರ್ಡ್ ಆಕ್ಷನ್ ಆಫ್ ಮೈ ಫಾದರ್, ಐ ಆಮ್ ದ ಮ್ಯಾನಿಫೆಸ್ಟೇಷನ್ ಆಫ್ ಫಾದರ್, ಐ ಆಮ್ ದ ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ಮೈ ಫಾದರ್. ಮೈ ಫಾದರ್ ಇಸ್ ಗುಡ್, ನನ್ನ ತಂದೆ ಒಳ್ಳೆಯವನು. ಯೇಸು ಸ್ವಾಮಿ ಒತ್ತಿ ಒತ್ತಿ ಹೇಳಿದ, ನನ್ನ ತಂದೆ ಒಳ್ಳೆಯವನು. ಯಾಕೆ ಆತನ್ನು ಕೊಲೆಗಾರನಾಗಿ ಮಾಡುತ್ತೀರಿ, ಯಾಕೆ ಆತನು ರೋಗ ಕೊಡುವನಾಗಿ ಮಾಡುತ್ತೀರಿ? ಯೇಸು ಸ್ವಾಮಿ ಒತ್ತಿ ಒತ್ತಿ ಹೇಳಿದ. ನೀವು ಸಮುದ್ರದ ಬರಿಯಲ್ಲಿ ಹೋಗ್ತೀರಿ, ಬದಿಯಲ್ಲಿ ಅಲ್ಲಿ ಬೈಬಲ್ ಹೇಳ್ತದೆ, ಒಂದು ವಚನವನ್ನು ಓದಿರಿ, 4ನೇ 23ನೇ ವಚನ, 23 ಮತ್ತಾಯ, ಮ್ಯಾಥ್ಯೂ ಚಾಪ್ಟರ್ 4:23. ಬಳಿಕ ಯೇಸು ಗಲಿಲಾಯದಲ್ಲಿ ತಿರುಗಾಡಿ ಅಲ್ಲಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಎಲ್ಲ ಥರದ ರೋಗ, ಎಲ್ಲ ಥರದ ಬೇನೆಗಳು, ಕೆಲವೊಂದಂತ ಹೇಳಲಿಲ್ಲ. ಯೇಸು ಸ್ವಾಮಿ ವಾಸಿ ಮಾಡುವ ಕೆಲಸದಲ್ಲಿದ್ದವರದು, ಯಾರಿಗೂ ರೋಗ ಹಾಕುವ ಕೆಲಸದಲ್ಲಿರಲಿಲ್ಲ. ನೆಕ್ಸ್ಟ್, ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದವ್ವ ಹಿಡಿದವರನ್ನು, ಮೂರ್ಛೆ ರೋಗಿಗಳನ್ನು, ಪಾರ್ಶ್ವವಾಯುವವರನ್ನು ಆತನ ಬಳಿ ಕರೆತಂದರು. ಆತನವರು ಸ್ವಸ್ಥ ಮಾಡಿದರು. ಇಲ್ಲಿ ಇದು ಏನು ತೋರಿಸ್ತದೆ? ಕಿಲ್, ಸ್ಟೀಲ್, ಡಿಸ್ಟ್ರಾಯ್. ಕೆಲವರಿಗೆ ಸೈತಾನ ಪ್ಯಾರಲೈಸ್ ಹಾಕಿದ್ದಾನೆ, ಕೆಲವರಿಗೆ ದವ್ವ ಹಿಡಿದಿದೆ, ಕೆಲವರಿಗೆ ಸೊಂಟ ಬಗ್ಗಿಸಿಬಿಟ್ಟಿದ್ದಾನೆ, ಏನೇನು ಮಾಡಿ ಹಾಕಿದ್ದಾನೆ. ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು. ಬಟ್ ಯೇಸು ಎಲ್ಲಿ ಹೋದ, ಅಲ್ಲಿ ಲೈಫ್ ರಿಲೀಸ್ ಆಯಿತು, ಸ್ವಸ್ಥತೆ ಹೊಂದಿದ್ದರು. ಓದಿರಿ 4:17 ಓದಿ, 4:17. ಅಂದಿನಿಂದ ಯೇಸು ಪರಲೋಕ ರಾಜ್ಯ ಸಮೀಪಿಸಿತು, ಆದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದರು. ನೆಕ್ಸ್ಟ್ ಮುಂದೆ, ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಯೇಸು ಸ್ವಾಮಿ ಒಂದು ದೃಶ್ಯ ನೋಡಿದ್ದ. ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ಅಣ್ಣ ತಮ್ಮಂದಿರು ಏನು ಮಾಡ್ತಾ ಇದ್ದಾರೆ? ಬಲೆ ಬೀಸ್ತಾ ಇದ್ದಾರೆ, ಅಂದರೆ ಒಂದು ಕ್ರಿಯೆ ನಡೀತಾ ಇದೆ, ರೈಟ್? ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ, ಅವರು ಬೆಸ್ತರು. ಅವರು ಬೋರ್ಡ್ ಹಾಕಿದ್ದಾರೆ ಬೆಸ್ತರಂತ, ಅವರು ಹಣೆಯ ಮೇಲೆ ಬೋರ್ಡ್ ಹಾಕಿದಾರಾ ಬೆಸ್ತರು ಅಂತ? ಇಮಿಡಿಯೇಟ್ಲಿ ಅವರ ಕ್ರಿಯೆಗಳನ್ನು ನೋಡಿ ನೀವು ಗುರುತಿಸ್ತೀರಿ. ಏನಂತ ಗುರುತಿಸ್ತೀರಿ? ಬೆಸ್ತರು. ಒಬ್ಬ ಕಿಸಿಲೆ ಆಗ್ತಾ ಇದ್ದಾನೆ, ಯೇಸು ಸ್ವಾಮಿಯ ಕೆಲಸ ಅದು. ಇಮಿಡಿಯೇಟ್ಲಿ ಹೇಳ್ತಾನೆ, ಅವನು ಬಡಗಿ, ಅವನು ಬೋರ್ಡ್ ಹಾಕ್ಬೇಕಲ್ಲಿ ಬಡಗಿ ಅಂತ. ಹಲೋ, ಕೇಳ್ತಾ ಇದ್ದೀರಾ? ಬೆಸ್ತ ಅಂತ ಅವನು ಬೋರ್ಡ್ ಹಾಕಬೇಕಾಗಿಲ್ಲ, ಅವನ ಕ್ರಿಯೆ ಅವನು ಯಾರಂತ ತೋರಿಸ್ತದೆ. ಬಡಗಿ ಅವನು ಬೋರ್ಡ್ ಹಾಕಬೇಕಾಗಿಲ್ಲ, ಅವನ ಕ್ರಿಯೆ ಅವನು ಯಾರಂತ ತೋರಿಸ್ತದೆ. ಯೇಸು ಸ್ವಾಮಿ ಹೇಳಿದೆ, ನೀವು ನನ್ನ ಮಾತುಗಳನ್ನು ನಂಬದಿದ್ದರೆ ನನ್ನ ಕ್ರಿಯೆಗಳನ್ನಾದರೂ ನಂಬಿರಿ ಅಲ್ವಾ? ಇದ್ದೀರಾ ಇಲ್ಲಿ? ನನ್ನ ಕ್ರಿಯೆಗಳನ್ನು ನಂಬಿರಿ. ಹಾಗಾದರೆ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ,
ಅದು ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು. ಒಬ್ಬ ಕ್ಯಾನ್ಸರಲ್ಲಿ ಸಾಯ್ತಾ ಇದ್ದಾನೆ, ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು. ರೈಟ್? ಮೊದಲು ನಮ್ಗೆ ಗೊತ್ತಿರಬೇಕು ದೇವರ ಕೆಲಸ ಏನು, ಸೈತಾನ ಕೆಲಸ ಏನು, ಅದು ಡಿಸರ್ನ್ ಆಗಬೇಕು. ಇಲ್ಲದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನು ಮಾಡ್ತೀರಿ, ನೀವೇ ನಿಮ್ಮ ಅಜ್ಞಾನದಿಂದ ಆ ಕಾಯಿಲೆಗಳನ್ನು, ರೋಗಗಳನ್ನು ಇನ್ವೈಟ್ ಮಾಡ್ತೀರಿ ಬಾ ಅಂತ. ಕೆಲವರಿಗೆ ಪಾಪ ಕನಸುಗಳು ಬೀಳ್ತವೆ, ಯಾವುದೋ ಕನಸು, ಸಾಯುವಂಥ ಕನಸು. ಈ ಕನಸುಗಳನ್ನು ಸೈತಾನ ಕೊಡ್ತಾನೆ, ಗೊತ್ತಾ ನಿಮಗೆ? ಸಾಯುವಂಥ ಕನಸು, ಆಕ್ಸಿಡೆಂಟ್ ಆಗುವ ಕನಸು, ನಿಮ್ಮ ವಸ್ತುಗಳನ್ನು ಕದ್ದುಕೊಂಡು ಹೋಗುವ ಕನಸು. ಹಲೋ, ನಿಮ್ಮ ಬಿಸ್ನೆಸ್ ಲಾಸ್ ಆಗುವ ಕನಸು, ಭಯಭರಿತವಾದ ಕನಸುಗಳು ಸೈತಾನ ಕೊಡ್ತಾನೆ. ಮೂಮೆಂಟ್ ನೀವು ನಂಬುತ್ತೀರಿ ಆ ಕನಸುಗಳನ್ನು ಹೇಳ್ತೀರಿ. ಬೆಳಗ್ಗೆ ಎದ್ದುಕೊಂಡು ನನಗೆ ಸಾಯುವಂಥ ಕನಸು ಬಿತ್ತು, ಆಕ್ಸಿಡೆಂಟ್ ಆಗುವ ಕನಸು ಬಿತ್ತು, ನೀವು ಹೇಳ್ತೀರಲ್ವಾ? ಮೂಮೆಂಟ್ ಯು ಆರ್ ಅಗ್ರಿ ವಿತ್ ದ ಡೆವಿಲ್, ಯು ಆರ್ ಗೋಯಿಂಗ್ ಟು ಓಪನ್ ದ ಡೋರ್. ಸೈತಾನಿಗೆ ನೀವು ಕದಿಯುವ, ಕೊಲ್ಲುವವನಿಗೆ ಡೋರನ್ನು ಓಪನ್ ಮಾಡಿ ಕೊಡ್ತೀರಿ. ಕಡೆಗೆ ಅದೇ ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ನೋಡಿ, ಮೊನ್ನೆ ನನಗೆ ಕನಸು ಬಿದ್ದಿತ್ತು, ಹಾಗೇ ಆಯಿತು ನೋಡಿ, ಒಮ್ಮೆ ನೋಡಿ ನನಗೆ ಕನಸು ಬಿದ್ದಿತ್ತು. ಅವರು ಖುಷಿ, ನಾನು ಕನಸು ಕರೆಕ್ಟ್ ಕಾಣ್ತಾ ಇದ್ದೇನಂತ. ಬೆಳಿಗ್ಗೆ ಎದ್ದು ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯೆಹೋವನ ಕ್ರಿಯೆಗಳನ್ನು ನಾನು ಸಾರುವನಾಗಿದ್ದೇನೆ. ಹೇಳಿ, ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗುವುದು. ಡೋಂಟ್ ಎಗ್ರಿ ವಿತ್ ದ ಡೆವಿಲ್, ಎಗ್ರಿ ವಿತ್ ಗಾಡ್. ರೈಟ್? ಎಗ್ರಿ ವಿತ್ ಗಾಡ್. ದೇವರ ಒಟ್ಟಿಗೆ ಒಪ್ಪಂದ ಮಾಡಿರಿ. ದೇವರಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಡ್ರಿ ಪ್ರೊಟೆಕ್ಟ್ ಮಾಡಲಿಕ್ಕೆ. ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವನಿಗೆ ಇನ್ವಿಟೇಷನ್ ಕೊಡಬೇಡಿ. ಅದಕ್ಕೆ ಬೈಬಲ್ ಹೇಳ್ತೀನಿ, ನನ್ನ ಜನರು ಹಾಳಾಗಿ ಹೋಗಿದ್ದಾರೆ. ಯಾಕೆ? ನನ್ನ ಜ್ಞಾನವನ್ನು ತಿಳಿಯದೆ. ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ದ ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ಮೀ. ಯು ರಿಜೆಕ್ಟೆಡ್ ದ ನಾಲೆಜ್, ಐ ರಿಜೆಕ್ಟೆಡ್ ಯು. ನೀವು ನನ್ನ ಜ್ಞಾನವನ್ನು ನಿರಾಕರಿಸಿದ್ದೀರಿ. ನಾನು ಏನು ಹೇಳ್ತೇನೆ ಅದನ್ನು ನೀವು ಒಪ್ಪುವುದಿಲ್ಲ, ಸೈತಾನ ಏನು ಹೇಳ್ತಾನೆ ಅದನ್ನು ನೀವು ಒಪ್ಪುತ್ತೀರಿ. ಯೇಸುಸ್ವಾಮಿ ಹೇಳಿದ, ಯೇಸುಸ್ವಾಮಿ ಇಷ್ಟು ಒಳ್ಳೆ ರೀತಿ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳು ಕೊಡಲಿಕ್ಕೆ ನಿಮಗೆ ಗೊತ್ತಿದೆ. ಹೇಳಿದನು ಹೇಳು. ಯೋಬನ ಹೇಳಿದ ಮಾತನ್ನು ಇಡೀ ದಿನ ಅರಿಕೆ ಮಾಡೋದು. ಯೋಬ ಹೇಳಿದ, ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ಅದು ಯೋಬ ಹೇಳಿದ್ದು, ದೇವರು ಹೇಳಿಲ್ಲ. ಅದಕ್ಕೆ ಯೋಬನಿಗೆ ದೇವರು ಹೇಳ್ತಾನೆ ಲಾಸ್ಟಿಗೆ, ನಿನ್ನ ನೀತಿಯನ್ನು ಸ್ಥಾಪಿಸಲಿಕ್ಕೆ ನನ್ನನ್ನು ಕೆಟ್ಟವನೆಂದು ನಿರ್ಣಯಿಸ್ತೀಯೋ? ರೈಟ್? ನಿನ್ನ ನೀತಿಯನ್ನು ಸ್ಥಾಪಿಸಲಿಕ್ಕೆ ನನ್ನನ್ನು ಕೆಟ್ಟವನೆಂದು ನಿರ್ಣಯಿಸ್ತೀಯ ನೀನು? ಅವನು ಮಾತಾಡಿದಾನೆ ಅಲ್ಲಿ. ಲಾಸ್ಟ್ ದೇವರು ಅವನಿಗೆ ಕರೆಕ್ಷನ್ ಕೊಡ್ತಾನೆ. ನನ್ನನ್ನು ಕೆಟ್ಟವನಂತೆ ನಿರ್ಣಯಿಸಬೇಡ. ಇವತ್ತು ಪ್ರೀಚರ್ಗಳು ಪ್ರೀಚ್ ಮಾಡ್ತಾರೆ, ಒಬ್ಬ ಪ್ರೀಚರ್ ಪ್ರೀಚ್ ಮಾಡ್ತಾ ಇದ್ದಾನೆ, ಆ ಸಭೆಯ ಗತಿ ಏನಾಗ್ಬೋದು? ಪ್ರೇರಿ ಗ್ರೇಸ್ ಗ್ರೇಸ್ ಅಂತ ಹೇಳಿಕೊಂಡು ಎಲ್ಲ ಟೋಂಟೆಲ್ಲ ಕೊಟ್ಟು ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು, ರೋಗವನ್ನು ಹೊಂದಬಾರದು, ಬಡತನ ಹೊಂದಬಾರದು, ಕೊರತೆ ಹೊಂದಬಾರದು ಅಂತ ಹೇಳ್ತಾನೆ. ಇದ್ದ ಜನರಿಗೆ ಅವನು ರಿಲೀಸ್ ಮಾಡ್ತಾ ಇದ್ದಾನೆ. We need to careful what we speak. ನೀವು ಏನು ಮಾತಾಡುತ್ತೀರಿ, ಕೇರ್ಫುಲ್. ಒಬ್ಬ ಫುಲ್ ಫಿಟ್ನಿಂದ ಏನು ಮಾತಾಡುತ್ತಾನೆ, ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ದೇವದೂತ ಕರ್ನೇಲನಿಗೆ ಹೇಳಿದ, ಅಲ್ಲಿ ಪೇತ್ರನಿದ್ದಾನೆ, ಅವನನ್ನು ಕರೆ. ಅವನು ಕೆಲವು ಮಾತುಗಳನ್ನು ಆಡ್ತಾನೆ. ನ್ಯಾಚುರಲ್ ನೋಡಿದರೆ ಕೊರ್ನೇಲಿಯ ಪೇತ್ರನದು ಕೇಳಲಿಕ್ಕೆ ಇಷ್ಟವೇ ಇಲ್ಲ. ಯಾಕೆ?
ಅವನು ಗ್ರೀಕನು, ಇವನು ಯಹೂದ್ಯನು. ಅವರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಡಿನಾಮಿನೇಷನ್ ರಿಲಿಜನ್ ಗೋಡೆ ಇದೆ. ಬಟ್ ದೇವದೂತ ಹೇಳಿದಾನೆ, ಆ ಪೇತ್ರನನ್ನು ಕರೆ. ಅವನು ಕೆಲವು ಮಾತು ಹೇಳ್ತಾನೆ. ಅವನು ಹೇಳುವ ಮಾತಿನಿಂದ ನಿನಗೂ ಮನೆಗೂ ರಕ್ಷಣೆ ಆಗ್ತದೆ. ಏನು ಹೇಳಲಿಲ್ಲ. ಅಲ್ಲಿ ಪೇತ್ರನನ್ನು ಕರೆ, ಅವನು ನಿನಗೆ ಪ್ರಾರ್ಥನೆ ಮಾಡುತ್ತಾನೆ. ಪೇತ್ರನನ್ನು ಕರೆ, ನಿನಗೋಸ್ಕರ 4 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ನಿನ್ನ ಮನೆಯ ಸುತ್ತಲೂ ಎಣ್ಣೆ ಹಾಕ್ತಾನೆ, ಅಥವಾ ಸ್ವಲ್ಪ ನೀರು ಬಿಸಾಡಿ ಹೋಗ್ತಾನೆ. ರೈಟ್, ಅಲ್ಲಲ್ಲಿ ಮೂಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹೋಗ್ತಾನೆ, ಸ್ವಲ್ಪ ಉಪ್ಪು ಹಾಕಿ ಹೋಗ್ತಾನೆ. ಪೇತ್ರನು ಬರ್ತಾನೆ. ಹೇಳಲಿಲ್ಲ. ಪೇತ್ರನನ್ನು ಕರೆ, ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ಇವತ್ತು ಜನರು ವಾಕ್ಯವನ್ನು ಕೇಳುವುದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋದು? ನಮ್ಮ ಕ್ರಿಸ್ತಿಯ ಜೀವಿತದ ಆರಂಭ ಯಾವುದಂದರೆ ಕಿವಿ. ಯಾವುದು? ಕಿವಿ. ನಿನ್ನ ಕಿವಿ ಸರಿ ಇದೆ, ನಿನ್ನ ಹೃದಯ ಸರಿ ಇರ್ತದೆ. ನಿನ್ನ ಹೃದಯ ಸರಿ ಇರ್ತದೆ, ನಿನ್ನ ಬಾಯಿ ಸರಿ ಇರ್ತದೆ. ಈ ಸ್ವಾಮಿ ಹೇಳಿದೆ, ನಿಮಗೆ ನನ್ನ ಬೋಧನೆ ಅರ್ಥವಾಗದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡದೇ ಇರುವುದಕ್ಕೆ ಕಾರಣ. ಕಿವಿಗೊಡದೇ ಇರುವುದಕ್ಕೆ ಕಾರಣ. ಇಲ್ಲಿ ಪೇತ್ರ ಕಾರ್ನಿಯಲ್, ಆತನು ಟೋಟಲಿ ಗ್ರೀಕ್. He was not a Jewish. ಪೇತ್ರ ಜೂಯಿಷ್. ಯಹೂದ್ಯರು ತಪ್ಪಿ ಕೂಡ ಅವರ ಮನೆಗೆ ಹೋಗುವುದಿಲ್ಲ, ಅವರ ಮನೆಯಲ್ಲಿ ಊಟ ಮಾಡುವುದಿಲ್ಲ, ಅವರ ಮನೆಯದ್ದು ನೀರು ಕುಡಿಯುವುದಿಲ್ಲ. ಬಟ್ ದೇವದೂತ ಹೇಳಿದ್ದಾನೆ. ಈಗ ಪೇತ್ರನಿಗೆ ಒಂದು ದರ್ಶನ ಬರ್ತದೆ, ನೀನು ಹೋಗು ಅಂತ. ನಾನು ಅಶುದ್ಧ ಮುಟ್ಟುವುದಿಲ್ಲ ಅಂತ ಹೇಳ್ತೇನೆ. ದೇವರು ಶುದ್ಧ ಮಾಡಿದ್ದಾನೆ, ನೀನು ಅಶುದ್ಧ ಅಂತ ಹೇಳಬೇಡ. ದೇವರು ಇಡೀ ಲೋಕವನ್ನು ಕ್ರಿಸ್ತನಲ್ಲಿ ಶುದ್ಧಪಡಿಸಿದ್ದಾನೆ ಥ್ರೂ ದ ಬ್ಲಡ್. ಈಗ ಪೇತ್ರನು ಹೋಗ್ತಾನೆ. ಪೇತ್ರನು ಹೋಗಿ ಕರ್ನೆಲ ಮನೆಗೆ ಹೋದಾಗ ಕರ್ನೆಲನ್ನು ಕಾಲಿಗೆ ಬೀಳ್ತಾನೆ. ಬೀಳ್ಬೇಡ, ನಾನು ನಿನ್ನಾಗಿ ಒಬ್ಬ ಮನುಷ್ಯ ಅಂತ ಹೇಳ್ತಾನೆ. ಇರಲಿ. ಈಗ ಅವನು ಹೇಳ್ತಾನೆ, ಯಾಕೆ ನಾನು ಕರೀದಿ ಅಂತ ಕೇಳ್ತಾನೆ ಪೇತ್ರ. ಮೊನ್ನೆ ಮಧ್ಯಾಹ್ನ ನಾನು ಪ್ರಾರ್ಥನೆ ಮಾಡುವಾಗ ಒಬ್ಬ ದೇವದೂತ ಬಂದ. ಅವನು ಹೇಳಿದ, ಕರ್ನೆಲನೇ, ನಿನ್ನ ದಾನ ಧರ್ಮ ಪ್ರಾರ್ಥನೆ ಎಲ್ಲ ಪರಲೋಕಕ್ಕೆ ಜ್ಞಾಪಕವಾರ್ಥವಾಗಿ ಬಂದಿದೆ. ಕರ್ನೆಲನಿಗೆ ಗೊತ್ತಿಲ್ಲ ಪಾಪ, ಒಳ್ಳೆ ವ್ಯಕ್ತಿ. ಹಿ ವಾಸ್ ನಾಟ್ ಎ ಬಿಲೀವರ್, ಹಿ ವಾಸ್ ನಾಟ್ ಎ ಜ್ಯೂಯಿಷ್. ಬಟ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಅವನ ಪ್ರಾರ್ಥನೆ ಜ್ಞಾಪಕಕ್ಕೆ ಬಂದಿದೆ. ಅವನ ದಾನ ಧರ್ಮ, ಅವನ ಅನ್ಯ, ಅವನು ಜ್ಯೂಯಿಷ್ ಅಲ್ಲ, ವಿಶ್ವಾಸ ಎಲ್ಲ, ಬಾರ್ನಗೇನಲ್ಲ, ಕ್ರಿಶ್ಚಿಯನ್ ಅಲ್ಲ. ಬಟ್ ಅವನ ದಾನ ಧರ್ಮ ದೇವರಿಗೆ ಜ್ಞಾಪಕಾರ್ಥವಾಗಿ ಬಂದಿದೆ ಅಂತ ಬೈಬಲ್ ಹೇಳ್ತದೆ. ಬಟ್ ನೀನು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ನೀನು ಎಷ್ಟೇ ಒಳ್ಳೆಯವನಾದರೂ. ಇಲ್ಲಿ ಕೇಳ್ರಿ, ಲೋಕದಲ್ಲಿ ಎಷ್ಟೋ ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ಎಷ್ಟು ಒಳ್ಳೆಯವನಾದರೂ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ನೀನು ಎಷ್ಟು ಕೆಟ್ಟವನಾದರೂ ನೀನು ನರಕಕ್ಕೆ ಹೋಗುವುದಿಲ್ಲ. ಇಲ್ಲಿ ಕೇಳ್ರಿ, ನೀನು ಎಷ್ಟೇ ಕೆಟ್ಟವನಾದರೂ ನೀನು ನರಕಕ್ಕೆ ಹೋಗುವುದಿಲ್ಲ. ನೀನು ಎಷ್ಟೇ ಒಳ್ಳೆಯವನಾದರೂ ಪರಲೋಕಕ್ಕೆ ಹೋಗುವುದಿಲ್ಲ. ಯೇಸುವಿನ ಪಕ್ಕದಲ್ಲಿದ್ದ ಒಬ್ಬ ಕಳ್ಳ, ಅವನು ಕೆಟ್ಟವ. ಲಾಸ್ಟಿಗೆ ಅವನು ಹೇಳ್ತಾನೆ, ನಾನು ಮಾಡಿದ ತಪ್ಪಿಗೆ ನನಗೋಸ್ಕರ ಲಾಸ್ಟ್ ಮೂಮೆಂಟ್, ಈಗ ಬಾಡಿ ಬಿಡುವ ಎನಿ ಟೈಮ್ ಬಾಡಿಯಿಂದ ಹೊರಗೆ ಬರ್ಬೋದು. ಹೊರಗೆ ಬಂದಾಗ ಒಂದು ಪ್ಲೇಸ್ ಅವನಿಗೆ ವೆಯ್ಟ್ ಮಾಡ್ತಾ ಇದೆ, ಪಾತಾಳ. ಇಮ್ಮಿಡಿಯೇಟ್ಲಿ ಬಾಡಿಯಲ್ಲಿರುವಾಗ ಹೇಳಿದ, ನಿನ್ನ ಪದವಿಯಲ್ಲಿ ಬರುವಾಗ ನನ್ನ ನೆನಪು ಮಾಡಿಕೊ, ಈ ಹೊತ್ತೇ ನಿನ್ನೊಟ್ಟಿಗೆ ಪರದೇಶದಲ್ಲಿ ಇರುತ್ತೆ. ಲಾಸ್ಟ್ ಮೂಮೆಂಟ್, ಒಬ್ಬ ಪರಲೋಕಕ್ಕೆ, ಒಬ್ಬ ನರಕಕ್ಕೆ. ಲಾಸ್ಟ್ ಮೂಮೆಂಟ್. ಕೆಟ್ಟವ, ಅವನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಸಿಗ್ತಾ ಇದೆ. ಬಟ್ ಜೀವ ನಾಯಕನನ್ನು ಆತನು ಒಪ್ಪಿದ. ಒಂದು ಒಪ್ಪಿದ, ಈ ದೇಹ ಎಂಬ ಮನೆಯಲ್ಲಿರುವಾಗ ಒಪ್ಪಿದ. ದೇಹ ಎಂಬ ಮನೆಯನ್ನು ಬಿಟ್ಟಾಗ ನಿನಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ಅಬ್ರಹಾಮ್ ತಂದೆ, ನನ್ನನ್ನು ಕರುಣಿಸು, ನನಗೆ ಉರಿಯಲ್ಲಿ ಸಹಿಸಲಿಕ್ಕೆ ಆಗುವುದಿಲ್ಲ, ಲಾಜರಸನ್ನು ಇಲ್ಲಿ ಕಳಿಸು. ಅವನ ತೋರು ಬೆರಳನ್ನು ನನ್ನ ನಾಲಿಗೆಗೆ ತಾಗಿಸ್ಲಿ, ಬಾಯಾರಿಕೆ. ನಿನ್ಗೇನು ಮಾಡಲಿಕ್ಕೆ ಆಗುವುದಿಲ್ಲ, ನಿನ್ಗೇನು ಮಾಡಲಿಕ್ಕೆ ಆಗುವುದಿಲ್ಲ. ಅವನಿಗೆ ಗೊತ್ತಾಯ್ತು, ನಾನು ಇಲ್ಲಿ ಪರ್ಮನೆಂಟ್ ಅಂತ.
ಬಟ್ ಅವನಿಗೆ ಒಂದು ಚಿಂತೆ ಆಯಿತು ತನ್ನ ಸಹೋದರರದ್ದು. ಅಲ್ಲಿದ್ದಾರೆ ಉತ್ತರ ಕ್ರಿಯೆ ಮಾಡಿ, ದಟ್ಟು ಹೋಗಿದ್ದಾನೆ, ದಟ್ಟು ಪ್ರಾರ್ಥನೆ ಮಾಡಿ ಕಳಿಸ್ತಾನೆ, ಮಗುನ್ ದಟ್ಟ ಎಲ್ಲ ಹೇಳಿ ಮಂತ್ರ ಹಾಕ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವನು ಅಲ್ಲಿಂದ ಪ್ರಾರ್ಥನೆ ಮಾಡ್ತಾನೆ, ಅಯ್ಯೋ ಪ್ಲೀಸ್ ಅವರನ್ನು ಯಾರಾದರೂ ಕಳಿಸಿ, ಅಲ್ಲಿ ಅವನು ಇಲ್ಲಿ ಬರುವುದು ಬೇಡ, ಅವರಿಗೆ ಹೇಳಿ ದಿಸ್ ಪ್ಲೇಸ್ ಇಸ್ ಸೋ ರಿಯಲ್, ನರಕ ಎಂಬುದು ಸತ್ಯ, ಪರಲೋಕ ಎಂಬುದು ಸತ್ಯ ಅಂತ ಹೇಳಿ ಅವರಿಗೆ. ಅದಕ್ಕೆ ಅಬ್ರಾಮ ಹೇಳ್ತಾನೆ ಅವರು ಮೋಶೆಯ ಗ್ರಂಥವನ್ನು, ಸತ್ಯವೇದವನ್ನು ನಂಬುವುದಿಲ್ಲ, ಆದರೆ ಸತ್ತವನು ಹೋಗಿ ಹೇಳಿದರೂ ಅವರು ಒಪ್ಪಿಕೊಳ್ಳುವುದಿಲ್ಲ. ಅವನೇನು ಹೇಳ್ತಾನೆ, ಅವರು ಏನು ನೋಡಿದ್ದಾನೆ, ಲಾಜರಸ ಮತ್ತು ಶ್ರೀಮಂತ ವಿಷಯ ಗೊತ್ತಲ್ವಾ, ಏನು ನೋಡಿದ್ದಾನೆ ಕೇಳಿದ್ದಾನೆ ಹೋಗಿ ಹೇಳಿ. ಅಬ್ರಾಮ ಮೊದಲು ಹೇಳಿದ್ದಾನೆ, ಅವರು ಮೋಶೆಯ ಗ್ರಂಥವನ್ನು ನಂಬದಿದ್ದರೆ, ಬೈಬಲ್ ನಂಬದಿದ್ದರೆ, ಅವ ಕತೆ ಪುಸ್ತಕ ಅಂತ ಹೇಳಿದ ಕಾರಣ, ಒಬ್ಬನು ಸತ್ತವನು ನೋಡಿದ್ದನ್ನು ಕೇಳಿದ್ದನ್ನು ಹೋಗಿ ಹೇಳಿದರೂ ಅವರು ಒಪ್ಪುವುದಿಲ್ಲ. ಇದೇ ಬೈಬಲಲ್ಲಿ ಒಪ್ಪದವರು ಇದ್ದೀರಾ? ಇಲ್ಲಿ ಬೈಬಲಲ್ಲಿ ಇದ್ದಾರೆ ಒಪ್ಪದವರು? ಒಬ್ಬ ನೋಡಿದವ ಕೇಳಿದ ನಿಜವಾದ ವಿಷಯ ಹೇಳಿದ್ದು ಯಾರು? ಯೇಸು ಸ್ವಾಮಿ ಈ ಘಟನೆಯನ್ನು ಹೇಳಿದ್ದು ಕತೆ ಅಲ್ಲ, ಇದು ಸಾಮ್ಯ ಅಲ್ಲ. ಸಾಮ್ಯ ಆಗಿದ್ದರೆ ಒಳ್ಳೆದಿತ್ತು. ಲಾಜರಸ್ ಎಂಬವ ನಿಜ, ಅಬ್ರಾಮನ್ ಎಂಬವ ನಿಜ, ಲಾಜರಸ್ ಎಂಬವ ನಿಜ, ಆ ಶ್ರೀಮಂತ ಅಲ್ಲಿ ಪಾತಾಳದಲ್ಲಿ ಇರುವುದು ನಿಜ. ಅವರ ಮಾತುಕತೆ ಆದದ್ದು ಯೇಸು ನೋಡಿದ, ಕೇಳಿದ, ಹೇಳಿದ. ಯೇಸು ನೋಡಿದ್ದನ್ನು ಕೇಳಿದ್ದನ್ನು ಲಾಜರಸನ ಪರವಾಗಿ ಹೇಳಿದ. ಇಲ್ಲಿ ಬಂದು ಇವನು ದವ್ವ ಹಿಡಿದಿದ್ದಂತ ಹೇಳಿದ್ರು. ಓದಿದ್ದೀರಾ? ಓದಿ, ಅಲ್ಲಿ 8ನೇ ಅಧ್ಯಾಯದಲ್ಲಿ 8 ಚಾಪ್ಟರ್ 54 ಇಂದ ಓದಿ. ಯೋಹಾನ ಸುವಾರ್ತೆ, ಗಾಸ್ಪಲ್ ಆಫ್ ಜಾನ್. ಓಕೆ, ಯೇಸು ನನ್ನನ್ನು ನಾನೇ ಮಹಿಮೆಪಡಿಸಿಕೊಂಡರೆ ನನ್ನ ಮಹಿಮೆ ಹುರುಳಿಲ್ಲದ್ದು. ನನ್ನನ್ನು ಮಹಿಮೆಪಡಿಸುವ ನನ್ನ ತಂದೆ. ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ, ಆದರೂ ನೀವು ಆತನನ್ನು ತಿಳಿಯದೇ ಇದ್ದೀರಿ. ನೆಕ್ಸ್ಟ್, ನೀವು ಆತನನ್ನು ಏನು ಮಾಡಿದ್ದೀರಿ? ತಿಳಿಯದೇ ಇದ್ದೀರಿ. ನಿಮಗೆ ಗೊತ್ತಿಲ್ಲ ಅವನು ಯಾರಂತ. ಪ್ರಾರ್ಥನೆ ಅಂದರೆ ಅದಕ್ಕೆ ಮೊದಲು ಹೇಳಿದೆ, ದೇವರನ್ನು ತಿಳಿಯುವಂಥದ್ದು. ನೆಕ್ಸ್ಟ್, ನಾನಂತೂ ಆತನನ್ನು ಬಲ್ಲೆನು, ಆತನನ್ನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನಾಗುವೆನು. ಆದರೆ ಆತನನ್ನು ತಿಳಿದಿದ್ದೇನೆ, ಆತನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ನೆಕ್ಸ್ಟ್, ನಿಮ್ಮ ಮೂಲ ಪುರುಷನಾದ ಅಬ್ರಾಮನು ನನ್ನ ದಿನವನ್ನು ತಾನು ನೋಡಿನೆಂದು ಉಲ್ಲಾಸಪಟ್ಟನು. ಅದನ್ನು ನೋಡಿ ಸಂತೋಷಗೊಂಡನಂದನು. ಈ ಅಬ್ರಾಮ ಕೂಡ ನನಗೆಗೋಸ್ಕರ ಕಾಯ್ತಾ ಇದ್ದ. ಆಗ ಅವರು ಕೇಳಿದರು, ಮುಂದೆ 7ನೇ ವಚನ, ಅದಕ್ಕೆ ಯೆಹೂದ್ಯರು, ನಿನಗೆ ಇನ್ನೂ 50 ವರ್ಷ ಆಗಿಲ್ಲ, ಅಬ್ರಾಮನನ್ನು ನೋಡಿದ್ದೀಯಾ ಅಂದಾಗ, ನಿನಗಿನ್ನೂ 50 ವರ್ಷ ಆಗಲಿಲ್ಲ, ಅಬ್ರಾಮನ್ ನೋಡಿದ್ದೀಯಾ? ಅದಕ್ಕೆ ಅಬ್ರಾಮ ಮೊದಲೇ ಹೇಳಿದ್ದಾನೆ, ಹೋಗಿ ಅಲ್ಲಿ ಹೇಳು ಅಂತ ಹೇಳಿದಾಗ ಅಬ್ರಾಮ ಹೇಳಿದ, ಅವರು ಸತ್ಯವೇದವನ್ನು, ಮೋಶೆಯ ಗ್ರಂಥವನ್ನು ನಂಬದಿದ್ದರೆ, ಒಬ್ಬ ನೋಡಿದ್ದು ಕೇಳಿದನು ಹೇಳಿದರೆ ಅವರು ಒಪ್ಪುವುದಿಲ್ಲ. ಬಟ್ ಇಲ್ಲಿ ಯೇಸು ಅಬ್ರಾಮನನ್ನು ನೋಡಿದ್ದಾನೆ, ಅಬ್ರಾಮನ ಲಾಜರಸನನ್ನು ನೋಡಿದ್ದಾನೆ, ಶ್ರೀಮಂತ ಮನುಷ್ಯನನ್ನು ನೋಡಿದ್ದಾನೆ, ಅವರ ಮಾತುಕತೆಯನ್ನು ನೋಡಿದ್ದಾನೆ, ಕೇಳಿ ಹೇಳಿದ. ಇದು ಈ ಸಮಯ, ಈ ಘಟನೆಯನ್ನು ಹೇಳಿದ್ದು ಯಾರು? ಯೇಸು ಹೇಳಿದ್ದು, ಬೇರೆ ಯಾರಲ್ಲ. ಯೇಸು ಸ್ವಾಮಿ ಯಾವುದು ಕ್ರಿಯೇಟ್ ಮಾಡಿ ಇಮ್ಯಾಜಿನೇಷನ್ ಸ್ಟೋರಿ ಹೇಳುವುದಿಲ್ಲ. ಅದು ನಿಮ್ಮ ಪಿಕ್ಚರಲ್ಲಿ ಇರಬಹುದು. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಸಾರಿದ ಸುವಾರ್ತೆಯು ಅದು ಮನುಷ್ಯ ಕಲ್ಪನೆ ಅಲ್ಲ, ಅದು ಕಾದಂಬರಿ ಅಲ್ಲ, ಸಂಜೆ ನೋಡುವಂಥ ಸೀರಿಯಲ್ ನೋಡಿ ಆಳ್ತೀರಿ ನೋಡಿ ಅದು ಅಲ್ಲ. ಅನೇಕರು ಅದು ಅವನು ಬರೆಯುವವನು ಬರೀತಾನೆ, ಅವನಿಗೆ ಹಣ ಸಿಗ್ತದೆ, ಇಲ್ಲಿವರೆಗೂ ಹೋಗುವುದು ಸುಮ್ಮನೆ, ಅವನಲ್ಲಿ ಬಾರಲ್ಲಿ ಎಂಜಾಯ್ ಮಾಡ್ತಾನೆ. ಎಷ್ಟು ಟೈಮ್ ವೇಸ್ಟ್ ನಮ್ಮದು ಇರಲಿ. ಅದಕ್ಕೆ ಹೇಳುವುದು, ನಿನಗೆ ಇನ್ನೂ 50 ವರ್ಷವಾಗಿಲ್ಲ, ಅಬ್ರಾಮನ್ ನೋಡಿದೆ ಅಂದಾಗ, ಮುಂದೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಹೇಳಿ, ನಿಜ ನಿಜವಾಗಿ ಹೇಳುತ್ತೇನೆ,
ಅಬ್ರಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದ ನಾನಿದ್ದೇನು ಅನ್ನೋನು. ಅಬ್ರಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನು ಇದ್ದೇನು ಅಂದನು. ಅದಕ್ಕೆ ನೆಕ್ಸ್ಟ್ ಅವರು ಈ ಮಾತನ್ನು ಕೇಳಿ ಆತನು ಕೊಲ್ಲುವುದಕ್ಕೆ ಕಲ್ಲು ತಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗೆ ಹೊರಟು ಹೋದನು. ಪ್ರೇಸ್ ಗಾಡ್. ಯೇಸು ಏನು ಮಾತಾಡಲಿಲ್ಲ, ಖಾಲಿ ಸತ್ಯ ಮಾತಾಡಿದ ಅಷ್ಟೇ. ಯೇಸು ಖಾಲಿ ಅವನು ದ್ವೇಷಿಸಿದವರು ಯಾಕೆ? ಸತ್ಯ ಮಾತಾಡಿದ. ಹೇಳ್ರಿ, ಸತ್ಯ, ರಿಯಾಲಿಟಿ. ಪ್ರೀಚಿಂಗ್ ಅಂತ ಹೇಳಿದರೆ ಸ್ಪಿರಿಚುವಲ್ ರಿಯಾಲಿಟಿಗಳನ್ನು ತೋರಿಸುವಂಥದ್ದು. ಓಕೆ, ಅದಕ್ಕೆ ಅಲ್ಲಿ ದೇವದೂತ ಹೇಳ್ತಾನೆ ಕೊರ್ನೆಲ್ಯನಿಗೆ, ಅವನು ಕೆಲವು ಮಾತುಗಳನ್ನು ಹೇಳ್ತಾನೆ, ಅವನು ಕರೆ. ಇಲ್ಲಿ ಕೊರ್ನೆಲ್ಯನು ಕೂಡ ಹೇಳ್ತಾನೆ, ದೇವರು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಸಿದ್ಧವಾಗಿದ್ದೇವೆ. ಮಾತಾಡು. ಪೇತ್ರನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಪೇತ್ರನು ಈ ಮಾತುಗಳನ್ನೂ ಹೇಳುತ್ತಿರುವಾಗ ಕೇಳಿದವರೆಲ್ಲರ ಮೇಲೆ, ಎಲ್ಲರ ಮೇಲೆ ಅಲ್ಲ, ಓದಿ ಅದು 10ನೇ ಅಧ್ಯಾಯ 44ನೇ ವಚನ, ಆಕ್ಟ್ ಆಫ್ ಅಪೋಸ್ಟಲ್. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ, ಎಲ್ಲರ ಮೇಲೆ ಅಲ್ಲ, ಕರೆಕ್ಟಾಗಿ ಓದಿ, ಎಲ್ಲರ ಮೇಲೆಯಾ? ಎಲ್ಲರ ಮೇಲೆಯಾ? ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ, ಎಲ್ಲರ ಮೇಲೆ ಅಲ್ಲ, ಎಲ್ಲರ ವಾಕ್ಯ ಕೇಳುವುದಿಲ್ಲ. ನಾನು ಹೇಳಿದೆ, ನಿಮ್ಮ ಆತ್ಮದ ಬಾಗಿಲು ನಿಮ್ಮ ಕಿವಿ. ಯಾವುದು? ಕಿವಿ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಒಬ್ಬ ಪ್ರೀಚಿಂಗ್ ಅಂತ ಹೇಳಿದರೆ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ಪ್ರೀಚಿಂಗ್ ಅಂತ ಹೇಳಿದರೆ ಸತ್ಪುರುಷನ ನುಡಿಯು ಆಳವಾದ ನೀರು, ಜೀವದ ಬುಗ್ಗೆ, ಹರಿಯುವ ತೊರೆ. ಇವುಗಳನ್ನು ಆಲಿಸುವನು ಮೃತ್ಯು ಪಾಶಗಳಿಂದ ತಪ್ಪಿಸಿಕೊಳ್ಳುವನು. ನೀವು ಸಭೆಗೆ ಬಂದು ಕ್ಲಿಯರ್ ಆಗಿ ವಾಕ್ಯವನ್ನು ಕೇಳಿದಾಗ ಇಟ್ ವಿಲ್ ಎಂಟರ್ ಇಂಟು ಎ ಹ್ಯೂಮನ್ ಸ್ಪಿರಿಟ್. ಅದೇ ರೀತಿ ನೀವು ರಾಂಗ್ ವರ್ಡ್ಗಳನ್ನು ಕೇಳಿದಾಗ ರಾಂಗ್ ಸ್ಪಿರಿಟ್ ಎಂಟರ್ ಆಗುತ್ತದೆ. ಯಾಕೆ? ಲೈಫ್ ಅಂಡ್ ಡೆತ್ ಇನ್ ದ ಪವರ್ ಆಫ್ ಯರ್ ಟಂಗ್. ದೇವರು ರೋಗ ಕೊಡ್ತಾನೆ, ಕಾಯಿಲೆ ಕೊಡ್ತಾನೆ. ದೇವರಿಂದ ಕೆಟ್ಟದನ್ನು, ಒಳ್ಳೆಯದನ್ನು ಮಾತ್ರ ಹೊಂದ್ಬೋದು, ಕೆಟ್ಟದನ್ನು ಹೊಂದಬಾರದು. ಅದು ಯೋಬ ಹೇಳಿದ್ದು, ಅವನ ಅಭಿಪ್ರಾಯ. ಸ್ಪಿರಿಚುವಲ್ ವರ್ಲ್ಡಲ್ಲಿ ರೋಗಗಳನ್ನು ತಂದು ಹಾಕಿದವನು ಯಾರು? ಸೈತಾನ. ದೇವರು ತಂದು ಹಾಕಿದಾನ? ಇದು ಯೋಬನಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ವಾ? ಓದಿಲ್ಲವ ನೀವು? ಬೈಬಲಲ್ಲಿ ಇಷ್ಟು ಕ್ಲಿಯರ್ ಆಗಿ ಬರಬೇಡಿ. ಒಂದಾನೊಂದು ದಿನ ದೇವರ ಸನ್ನಿಧಾನದಲ್ಲಿ ದೇವದೂತರು ಕೂಡಿ ಬರಲಾಗಿ ಆಪಾದಕ ದೂತನು ಸೈತಾನು ಕೂಡ ಬಂದನು. ಅಲ್ಲಿ ಎಲ್ಲ ಮಾತುಕತೆ. ಯೋಬನಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ಈ ವಿಷಯ ಯೋಬನಿಗೆ ಗೊತ್ತಿಲ್ಲ. ಇದು ಪವಿತ್ರ ಆತ್ಮನು ನಿನ್ನ ಮತ್ತು ನನ್ನ ಕಲಿಯುವಿಕೆಗೆ ನಾಳೆ ಯೋಬನು ಅನುಭವಿಸಿದನ್ನು ನೀವು ಅನುಭವಿಸಬಾರದೆಂದು ಹಾಕಿದ್ದಾನೆ. ನಾನು ಇನ್ನೊಬ್ಬ ಯೋಬ ಅಂತ. ಯೋಬನಿಗೆ ಯೇಸುನ ಹೆಸರಿರಲಿಲ್ಲ, ನಿಮಗೆ ಯೇಸುನ ಹೆಸರಿದೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಇನ್ ದ ನೇಮ್ ಆಫ್ ಜೀಸಸ್ ಡೆವಿಲ್ ಐ ಕಮಾಂಡ್ ಯು ಲಿವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಅವನಲ್ಲಿ ಬರುವುದು. ಯೋಬನಿಗೆ ಯೇಸುನ ಹೆಸರು ಇರಲಿಲ್ಲ, ಯೋಬನಿಗೆ ಯೇಸುನ ಹೆಸರಿನ ಅಧಿಕಾರ ಇರಲಿಲ್ಲ. ಹಲೋ, ಯೋಬ ಆತನು ಸರ್ವೆಂಟ್ ಆಗಿದ್ದ. ಇವತ್ತು ನೀವು ಸೈತಾನಿಗೆ ಅವಕಾಶ, ಬೈಬಲ್ ಹೇಳ್ತದೆ ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಸುಮ್ಮನೆ ಯಾವುದೇ ಸಂಗತಿಗಳನ್ನು ಕೇಳಬೇಡ್ರಿ. ಯೇಸು ಮೇಲೆ ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ಬಿ ಕೇರ್ಫುಲ್. ಕೇಳುವ ಸಂಗತಿ ನಿಮ್ಮನ್ನು ಆತ್ಮಿಕ ಕುರುಡುತನಕ್ಕೆ ನಡೆಸ್ತದೆ. ಕೇಳುವ ಸಂಗತಿ ನಿಮ್ಮನ್ನು ಆತ್ಮದಲ್ಲಿ ಪ್ರಜ್ವಲಿಸುವಂತೆ ಮಾಡುತ್ತದೆ. ನಾನು ಹೇಳ್ತೇನೆ, ನೀವು ಆತ್ಮದಲ್ಲಿ ಪ್ರಜ್ವಲಿಸಿದಾಗ ನಾನು ಹೇಳ್ತೇನೆ, ನಿಮ್ಮ ದೇಹ ಫ್ರೆಶ್ ಆಗುತ್ತದೆ, ಫ್ರೆಶ್ ಆಗುತ್ತದೆ, ಫ್ರೆಶ್ ಆಗುತ್ತದೆ. ನೀವು ರಿಫ್ರೆಶ್ ಆಗುತ್ತೀರಿ.
ನೀವು ಫ್ರೀಡಮ್ ಅಲ್ಲಿ ಚಲಿಸ್ತೀರಿ, ನೀವು ಸ್ವಾತಂತ್ರ್ಯದಲ್ಲಿ ನಡೆಸ್ತೀರಿ, ನೀವು ಜಯದಲ್ಲಿ ನಡೆಯುತ್ತೀರಿ, ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ, ನೀವು ಪ್ರಜ್ವಲಿಸ್ತೀರಿ. ಹಾ, ನಾನು ಏನು ನಿಮಗೆ ಅಷ್ಟ ಕೊಡುವುದಿಲ್ಲ, ನಿಮ್ಮ ಒಳಗಿದ್ದದನ್ನು ಹೊರಗೆ ತೆಗಿತಾ ಇದ್ದೇನೆ ಅಷ್ಟೇ. ಪ್ರೀಚಿಂಗ್ ಅಂದರೆ ಏನು? ನಿಮ್ಮ ಒಳಗೆ ಇದೆ. ನಿಮ್ಮ ಅವ್ರನಗೆನಾದವರು, ಹೊಸದಾಗಿ ಹುಟ್ಟಿದವರು, ನಿಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ. ಮೇ ಬಿ ನಿಮಗೆ ಫೀಲ್ ಆಗಲಿಕ್ಕಿಲ್ಲ, ಬಟ್ ವಾಕ್ಯ ಏನು ಮಾಡುತ್ತೆ, ನಿಮ್ಮ ಒಳಗೆ ಬರುವಾಗ ನೀವು ನಂಬ್ತೀರಿ. ನಂಬಿದಾಗ ರಿವರ್ ಓಪನ್ ಆಗ್ತದೆ. ಎಲ್ಲರ ಹೊಟ್ಟೆ ಒಳಗಿಂದ ನದಿ ಹರಿಯುವುದಿಲ್ಲ, ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನಂಬಬೇಕಾದ್ರೆ ಸರಿಯಾಗಿ ಕೇಳಬೇಕು. ಸರಿಯಾಗಿ ಕೇಳಿದಾಗ ನಿಮಗೆ ಗೊತ್ತಾಗ್ತದೆ. ಕೆಲವು ತಪ್ಪಾದ ಸಾಂಗ್ಗಳನ್ನು ಹಾಡ್ತಾರೆ, ರಾಂಗ್ ಸಾಂಗ್ಗಳನ್ನು. ಕೆಲವು ಸಾಂಗ್ಗಳು ಕೇಳಲಿಕ್ಕೆ ಖುಷಿ ಆಗ್ತದೆ, ಫುಲ್ಲು ನಡುಗ್ತಾರೆ, ಬೆವರು ಸುರಿಸ್ತಾರೆ, ಎಲ್ಲ ಮಾಡ್ತಾರೆ, ಏನಾಗುವುದಿಲ್ಲ. From the throne to my belly, living water flowing to me. ಈಗ ಥ್ರೋನಿನಿಂದನೇ ಹೊರಡುವುದಲ್ಲ, ರೈಟ್? ಈಗ ಹೊರಡುವುದು ನನ್ನ ಆತ್ಮದೊಳಗಿಂದ ಜೀವಕರ ನೀರಿನ ಹೊಳೆಗಳು. ಮೊನ್ನೆ ನಾನು ಟೆಸ್ಟ್ ಮನಿ ಕೊಟ್ಟಿದ್ದೇನೆ, ಕೆಲವರು ಫಸ್ಟ್ ಟೈಮ್ ಇದ್ದೀರಿ. ನಾನು ಬೆಂಗಳೂರು ಮೀಟಿಂಗ್ಗೆ ಹೋಗಿದ್ದೆ. ಬೆಂಗಳೂರು ಮೀಟಿಂಗಲ್ಲಿ ಫಸ್ಟ್ ನಾನು ಅದೇ ಸಾಂಗ್ ಆಡಿದೆ. ಏನು ಸಾಂಗ್ ಆಡಿದೆ? ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಸುಮಾರು ಜನ ಬಂದು ಟೆಸ್ಟ್ ಮನಿ ಕೊಟ್ಟರು. ಮೂಮೆಂಟ್ ನೀವು ಹಾಡುತ್ತಿರುವಾಗ ಸಾಂಗ್ ನಮ್ಮ ಒಳಗಿಂದ ಏನೋ ಒಂದು ಉಕ್ಕಿದ ಹಾಗೆ ಹೊರಗೆ, ರಿವರ್ ಹೊರಗೆ ಹೋಯ್ತು. ಇಮ್ಮಿಡಿಯೇಟ್ ಒಬ್ಬರು ಹೇಳಿದ್ರು ಕಾಯಿಲೆ ಬಿಟ್ಟು ಹೋಯಿತು, ಒಬ್ಬರು ಹೇಳಿದ್ರು ನೋವು ಬಿಟ್ಟು ಹೋಯಿತು, ಒಬ್ಬರು ಹೇಳಿದ್ರು ಪೇನ್ ಬಿಟ್ಟು ಹೋಯಿತು, ಏನೋ ಕಟ್ಟಿದಾಗಿತ್ತು ಎಷ್ಟು ವರ್ಷದಿಂದ, 4 ವರ್ಷದಿಂದ ಬಿಟ್ಟು ಹೋಯಿತು. ಏನಿಲ್ಲ, ಆಕೆ ಒಳಗಿತ್ತು. ಇದನ್ನು ಮೇಂಟೈನ್ ಮಾಡ್ರಿ, ಇದನ್ನು ಮೇಂಟೈನ್ ಮಾಡ್ರಿ. ಯಾಕೆ ನಾವು ಫಾಸ್ಟಿಂಗ್ ಮಾಡೋದು ಅಂತ ಹೇಳಿದ್ರೆ, ನಾವು ಫಾಸ್ಟಿಂಗ್ ಮಾಡೋದು ದೇವರನ್ನು ತಿಳಿಯುವುದಕ್ಕೋಸ್ಕರ. ನಾವು ಫಾಸ್ಟಿಂಗ್ ಮಾಡಿದ್ದರಿಂದ ದೇವರು ಬದಲಾಗುವುದಿಲ್ಲ. ನಾವು ಫಾಸ್ಟಿಂಗ್ ಮಾಡಿದ್ದರಿಂದ ದೇವರು ನಮ್ಮ ಮೇಲೆ ಜಾಸ್ತಿ ಕರುಣೆ ತೋರಿಸ್ತಿಲ್ಲ. ಆತನು ಆಲ್ರೆಡಿ ಕರುಣೆ ತೋರಿಸ್ತಾನೆ. ಆತನು ಆಲ್ರೆಡಿ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆತನು ಆಲ್ರೆಡಿ ನಮ್ಮನ್ನು ಕ್ಷಮಿಸಿದ್ದಾನೆ. ಆತನು ಆಲ್ರೆಡಿ ನಮಗೆ ಬಿಡುಗಡೆ ಮಾಡಿದ್ದಾನೆ. ಆತನು ಆಲ್ರೆಡಿ ನಿನಗೋಸ್ಕರ ಪೇ ಮಾಡಿದ್ದಾನೆ. ನಿನ್ನ ಸಮಸ್ಯೆಗೆ ಪೇಮೆಂಟ್ ಕೊಟ್ಟಿದ್ದಾನೆ, ಸಿಕ್ನೆಸ್ಗೆ ಪೇಮೆಂಟ್ ಕೊಟ್ಟಿದ್ದಾನೆ, ಪಾಪಕ್ಕೆ ಪೇಮೆಂಟ್ ಕೊಟ್ಟಿದ್ದಾನೆ. ಯಾವಾಗ ನೀವು ತಿಳಿಯುತ್ತೀರಿ, ಪ್ರೈಸ್ ಗಾಡ್, ಯಾವಾಗ ನೀವು ತಿಳಿಯುತ್ತೀರಿ, ನೀವು ಆತನನ್ನು ಅನುಭವ ಮಾಡುತ್ತೀರಿ. ಪ್ರೈಸ್ ಗಾಡ್. ನಾವು ಪ್ರಾರ್ಥನೆ ಮಾಡುವಂಥದ್ದು ಬೇರೆ ಯಾವುದಕ್ಕೆ ಅಲ್ಲ, ಆತನ ತಿಳಿಲಿಕ್ಕೆ. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು, ಆತನು ಕಳಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ, ಬೇರೆ ಏನಲ್ಲ. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು, ಆತನು ಕಳಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ಆರೋಗ್ಯ, ತಿಳಿಯುವುದೇ ಸ್ವಾತಂತ್ರ್ಯ, ತಿಳಿಯುವುದೇ ಬಿಡುಗಡೆ, ತಿಳಿಯುವುದೇ ಅಭಿವೃದ್ಧಿ, ತಿಳಿಯುವುದೇ ಸಮೃದ್ಧಿ, ತಿಳಿಯುವುದೇ ಪ್ರೊಟೆಕ್ಷನ್, ತಿಳಿಯುವುದೇ ಸಮಾಧಾನ, ತಿಳಿಯುವುದೇ ನಿತ್ಯ ಜೀವ. ಹಲ್ಲೆಲೂಯ. ನೀವು ತಿಳಿಯಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕೆ? ತಿಳಿಯುವುದಕ್ಕೋಸ್ಕರ. ಕೆಲವೊಮ್ಮೆ ನಾನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೇನೆ, ನನಗೆ ತಿಳಿಯುವುದಕ್ಕೋಸ್ಕರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಯಾರ ವಿಷಯ? ಆತನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಇದುವರೆಗೆ ಗುಪ್ತವಾಗಿದ್ದ ಮಿಸ್ಟ್ರಿ, ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವಂತೆ ಜ್ಞಾನವುಳ್ಳ ಆತ್ಮವು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಏನು ಪ್ರಾರ್ಥನೆ ಮಾಡ್ತಾನೆ ಅಪೊಸ್ತಲ ಪೌಲ? ತಿಳಿಯುವುದರ ಬಗ್ಗೆ. ನೀವು ಆತನ ತಿಳಿಯಬೇಕು. ಹಲ್ಲೆಲೂಯಾ. ಪಾಸ್ಟರ್, ನನಗೆ
ತಿಳಿಯುವುದಿಲ್ಲ ಅಂತ ಹೇಳಿದ್ರೆ 1-2 ದಿನ ಫಾಸ್ಟ್ ಮಾಡಿ, 1-2-3 ಊಟ ಬಿಡಿ, ಏನಾಗೋದಿಲ್ಲ. ಕೆಲವೊಮ್ಮೆ ಶರೀರ ಗಟ್ಟಿಯಾದಾಗ ಆತ್ಮವನ್ನು ಚೋಕ್ ಮಾಡಿಬಿಡ್ತದೆ. ರೈಟ್? ನೀವು ಉಪವಾಸ ಮಾಡುವಂಥದ್ದು ಅದೇನು ಮಾಡ್ತದೆ, ನೀವು ದೇವರನ್ನು ಒಳಗಿಂದ ತಿಳಿಯುತ್ತೀರಿ. ರೈಟ್? ನಾನು ಉಪವಾಸ ಮಾಡಿದಾಗ ತುಂಬ ಎಂಜಾಯ್ ಮಾಡುತ್ತೇನೆ ಆತನ ಪ್ರಸನ್ನತೆಯಲ್ಲಿ. ಐ ಕ್ಯಾನ್ ಪ್ರೇ. ನನಗೆ ಗಂಟೆ ಹೋದದ್ದು ಗೊತ್ತಾಗುವುದಿಲ್ಲ ಯಾವಾಗ ನಾನು ಫಾಸ್ಟಿಂಗ್ ಮಾಡ್ತೇನೆ. ಇಲ್ಲಾದರೆ ಶರೀರ ಹೇಳ್ತದೆ ಸ್ವಲ್ಪ ಮಲಗುವ, ಕರ 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 ಕಿರಿ 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 ಅಷ್ಟೇ. ನೀವು ಮಾತಾಡುವ ಟಂಗ್ಸೇ ನಿಮಗೆ ಕಿರಿಕಿರಿ ಆಗ್ತದೆ. ಒಳಗಿಂದ ಬೇಕಾ ಅಂತ ಆಗ್ತದೆ. ಯಾಕೆ? ಶರೀರ ಬಿಡುವುದಿಲ್ಲ. ನಾನು ಹೇಳಿದಲ್ಲ, ಯೇಸು ಹೇಳಿದ, ಸ್ಪಿರಿಟ್ ಈಸ್ ವಿಲ್ಲಿಂಗ್, ಫ್ಲೆಶ್ ಈಸ್ ವೀಕ್. ಯೇಸ್ವಾಮಿ ಕೊನೆಯ ರಾತ್ರಿಯಲ್ಲಿ ನನ್ನೊಟ್ಟಿಗೆ 1 ಗಳಿಗೆ ಆದರೂ ಪ್ರಾರ್ಥನೆ ಮಾಡಲಿಲ್ಲ ಅಂತ ಹೇಳ್ತಿರುವಾಗ ಹೇಳಿದ, 3 ಸರ್ತಿ ಬಂದು ಹೇಳಿದ, ಇವರು ಗೊರಕೆ ಹೊಡಿತಾ ಇದ್ದಾರೆ. ಯೇಸು ಅವ್ರನ್ನು ಖಂಡಿಸಲಿಲ್ಲ, ಯೇಸು ಅವ್ರನ್ನು ಪ್ರೀತಿ ಮಾಡಿದ. ಕಡೆಗೆ 3ನೇ ಸರ್ತಿ ಹೇಳ್ದ, ದಣಿವಾರಿಸಿಕೊಳ್ಳಿ, ರೆಸ್ಟ್, ನೋ ಕಂಡಮಿನೇಷನ್. ಯೇಸ್ವಾಮಿ ಬೈಲಿಲ್ಲ ಅವರಿಗೆ, ನೀವು ಪ್ರಾರ್ಥನೆ ಮಾಡಲಿಲ್ಲ. ಯೇಸು ಹೇಳಿದ, ಯರ್ ಸ್ಪಿರಿಟ್ ಈಸ್ ವಿಲ್ಲಿಂಗ್ ಬಟ್ ಫ್ಲೆಶ್ ಈಸ್ ವೀಕ್. ಅದಕ್ಕೋಸ್ಕರ ಸಭೆಯಲ್ಲಿ ಬರುವಾಗ ಕೆಲವರು ಬೆಳಿಗ್ಗೆ ಬಂದು ಮಲಗ್ತಾರೆ ಮಧ್ಯದಲ್ಲಿ. ಅವರಿಗೆ ನಾನು ಖಂಡಿಸಲಿಲ್ಲ, ಐ ಲವ್ ದೇಮ್. ನನಗೆ ಗೊತ್ತು ಅವರ ಸಕ್ರಿಫೈಸ್ ಏನಂತ. ನನಗೆ ಗೊತ್ತು ಅವರು ಎಷ್ಟು ದೂರದಿಂದ ಬರ್ತಾ ಇದ್ದಾರೆ, ಎಷ್ಟು ಪೆಟ್ರೋಲ್ ಖರ್ಚು ಮಾಡಿ ಬರ್ತಾ ಇದ್ದಾರೆ. ಅವರ ಟಯರ್ ಸವೆಯುತ್ತದಂತ ನೋಡುವುದಿಲ್ಲ, ಪೆಟ್ರೋಲ್ ಖಾಲಿ ಆಗ್ತದೆ ನೋಡುವುದಿಲ್ಲ, ಹಣ ಖರ್ಚಾಗ್ತಂತ ನೋಡುವುದಿಲ್ಲ, ದೂರ ಅಂತ ನೋಡುವುದಿಲ್ಲ. ಬೆಳಿಗ್ಗೆ ಎದ್ದುಕೊಂಡವರು ಬರ್ತಾರೆ. ಕೆಲವರು ಹೋಲ್ ನೈಟ್ ಡ್ಯೂಟಿ ಮಾಡಿ ಬರುವವರಿದ್ದಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು. ಹೌ ಕ್ಯಾನ್ ಐ ಕಂಡೇಮ್ ಯು? ಯೇಸು ನಿಮ್ಮನ್ನು ಖಂಡಿಸಲಿಲ್ಲ. ಯೇಸು ತನ್ನ ಶಿಷ್ಯರಿಗೆ ಖಂಡಿಸಲಿಲ್ಲ. ಯೇಸು ಕೇಳಿದ, 1 ಗಳಿಗೆ ಆದರೂ ಎಚ್ಚರವಾಗಿದ್ದು. ಯೇಸು ಅರ್ಥ ಮಾಡಿದವರನ್ನು, ಸ್ಪಿರಿಟ್ ಈಸ್ ವಿಲ್ಲಿಂಗ್, ಫ್ಲೆಶ್ ಈಸ್ ವೀಕ್. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥ, ಅದಕ್ಕೋಸ್ಕರ ನಾವು ಫಾಸ್ಟಿಂಗ್ ಮಾಡುವಂಥದ್ದು. ನೀವು ಫಾಸ್ಟಿಂಗ್ ಮಾಡಿದಾಗ ಏನಾಗ್ತದೆ, ನಿಮ್ಮ ಆತ್ಮ ಪ್ರಜ್ವಲಿಸ್ತದೆ, ಶರೀರದ ವೀಕ್ನೆಸ್ಗಳು ಬಿಟ್ಟು ಹೋಗ್ತವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೆಲವೊಮ್ಮೆ ನಾನು ಜೋಕ್ ಮಾಡಿ ಹೇಳಿದಾಗ ಹೇಳ್ಬೋದು, ಬಟ್ ಡೋಂಟ್ ಟೇಕ್ ಕಂಡಮಿನೇಷನ್. ಕೆಲವೊಮ್ಮೆ ನೀವು ಅಲ್ಲಿ ಮಲಗಿದ್ದು ನೋಡಿದ್ರು, ನಾನು ಅಲ್ಲಿ ನೋಡಿ ಹೇಳುವುದಿಲ್ಲ, ಇಲ್ಲಿ ನೋಡಿ ಹೇಳ್ತೇನೆ, ಮಲಗಬೇಡಿ ಅಂತ. ಎಲ್ಲರ ಗಮನ ಶೀತ ಅಲ್ಲಿ ಹೋಗ್ತದೆ. ಅಲ್ಲಿ ಆ್ಯಕ್ಚುಲಿ ಯಾರು ಮಲಗಲಿಲ್ಲ. ಯಾಕೆ ಗೊತ್ತುಂಟ? ಎಲ್ಲರೂ ಅವನು ನೋಡಿ ಕಂಡಮಿನೇಷನ್ ಆಗ್ಬೋದಲ್ಲ ಅವನಿಗೆ. ನಮಗೆ ಗೊತ್ತಿಲ್ಲ. ಅವನು ನಿನ್ನೆ ಒಬ್ಬ ಸಹೋದರ ಸಿಕ್ಕಿದ, ಬಂದಿದ್ದಾನೋ ಗೊತ್ತಿಲ್ಲ. ಇವತ್ತು ನಿನ್ನೊಬ್ಬ ಸಹೋದರ ಸಿಕ್ಕಿದ, ಫಾಸ್ಟ್ರೇ ಮೊನ್ನೆಯಿಂದ ನೀವು ಕಂಟಿನ್ಯೂ ಮಾತಾಡ್ತಾ ಇದ್ದೀರಿ ನಿದ್ರೆಯ ಬಗ್ಗೆ, ನನಗೆ ನಾಚಿಗೆ ಆಗುವುದು. ನನ್ನ ಹೆಂಡ ಸೈಡ್ಲಿ ಕೂತ್ಕೊಂಡು ಹೀಗೆ ಮಾಡೋದು. ನಾನು ಹೇಳಿದೆ, ಏನಾಯಿತು? ಏನಿಲ್ಲ, ಹೋಲ್ ನೈಟ್ ಡ್ಯೂಟಿ ಮಾಡಿ ಬರ್ತೇನೆ. ಅವನು ನೈಟ್ ಡ್ಯೂಟಿ ಮಾಡೋದು. ಬೆಳಿಗ್ಗೆ ಬರುವಾಗ ಅವನಿಗೆ ಸಂಡೆ ಬರುವ ಕಣ್ಣು ಕೂರುವುದು. ಹೇಗೆ ಅವನ ಹೆಂಡತಿ ಅವನನ್ನು ಎಬ್ಬಿಸ್ತಾ ಇರೋದು. ಪಾಪ ಅವನಿಗೆ ಕೂಡ ನಾಚಿಕೆ ಆಗೋದು. ನಾನು ಹೇಳಿದೆ, ನಾನು ನಿಮ್ಮನ್ನು ನೋಡಲೇ ಇಲ್ಲ. ಓ ದೇವರು ಹಾಗಾದ್ರೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಬಟ್ ನೋ ಕಂಡಮಿನೇಷನ್. ನಾನು ಮೊನ್ನೆ ಸಹ ಹೇಳಿದೆ, ನೋ ಕಂಡಮಿನೇಷನ್. ನಾನು ಹೇಳಿದೆ ನೀವು ನೈಟ್ ಡ್ಯೂಟಿ ಮಾಡ್ತೀಯಲ್ಲ, ಒಳ್ಳೆ ಮಾಡಿ ಅನ್ಯ ಭಾಷೆಯಲ್ಲಿ ಮಾತಾಡು. 1-2-3 ಗಂಟೆ ಅನ್ಯ ಭಾಷೆಯಲ್ಲಿ ಮಾತಾಡು. ಅನ್ಯ ಭಾಷೆಯಲ್ಲಿ ಮಾತಾಡೋದು ಅಂದರೆ ಏನು? ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸು. ನಿನ್ನ ಆತ್ಮ ಎಡಿಫೈ ಆಗ್ತದೆ, ಎನರ್ಜೈಸ್ ಆಗ್ತದೆ, ಸ್ಟ್ರೆಂಥನ್ ಆಗ್ತದೆ, ಸ್ಟ್ರಾಂಗ್ ಆಗುತ್ತದೆ. ಇಮ್ಮಿಡಿಯೇಟ್ಲಿ ನಿನ್ನಲ್ಲಿ ರಿಫ್ರೆಶ್ಮೆಂಟ್ ಬರುತ್ತದೆ. ನಾನು ಹೇಳಿದೆ, ಒಳ್ಳೆ ಮಾಡಿ ನೀರು ಕುಡಿ, ಬಾ ಕೂತ್ಕೋ. ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್. ಒಂದು ವೇಳೆ ಹೋಲ್ ನೈಟ್ ಮಾಡಿದೆ, ನಿದ್ರೆ ಬರ್ತಾ ಇದೆ, ಬರದೇ ಇರಬೇಡ, ಬಾ. ಅವನು ಹೇಳ್ತೇನೆ, ಪಾಸ್ಟರ್ ಮತ್ತೆ ನಾನು ಮನೆಗೆ ಹೋದ ನಂತರ ಪುನಃ ಅದು ರೆಕಾರ್ಡ್ ಕೇಳುವಂಥದ್ದು ಮೆಸೇಜ್. ಅಟ್ಲೀಸ್ಟ್ ಆ ವ್ಯಕ್ತಿಗೆ ನೋಡಿ ದಾಹ ಇದೆ, ವಾಕ್ಯ ಕೇಳುವಂಥ ದಾಹ ಇದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ನಿಮ್ಗೆ ಇಲ್ಲಿ ಕೂತ್ಕೊಂಡಲ್ಲಿ ರಾತ್ರಿ ಲೇಟ್ ಮಲಗಿದ್ದೀರಿ, ಏನೋ ಕೆಲಸ ಇತ್ತು, ಬರುವಾಗ ನಿದ್ರೆ ಬಂತು, ರೆಕಾರ್ಡ್ ಮೆಸೇಜನ್ನು ಪುನಃ ಹೋಗಿ ಕೇಳಿ.
ಕೇಳಿ. ಅಂಟಿಲ್ ನಿಮಗೆ ಸ್ಪಿರಿಟಲ್ಲಿ ಓಪನ್ ಆಗುವವರೆಗೆ ಕೇಳ್ರಿ, ನಿಮಗೆ ಅರ್ಥವಾಗುವವರೆಗೆ ಕೇಳ್ರಿ, ನಿಮ್ಮ ಆತ್ಮಕ್ಕೆ ಬೆಳಕು ಬರುವವರೆಗೆ ಕೇಳ್ರಿ, ನಿಮ್ಮ ಆತ್ಮಕ್ಕೆ ಅದು ಪ್ರವೇಶವಾಗುವವರೆಗೆ ಕೇಳ್ರಿ, ನಿಮ್ಮ ಆತ್ಮದಲ್ಲಿ ಸ್ಟ್ರೆಂಥನ್ ಆಗುವವರೆಗೆ ಕೇಳ್ರಿ. ಒಮ್ಮೆ ನಿಮ್ಮ ಆತ್ಮದೊಳಗೆ ಅದು ಸಿಕ್ಕಿತ್ತು, ಅದು ನಿಮ್ಮ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ. ಏನು ಹೇಳ್ತದೆ? ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ನೆಕ್ಸ್ಟ್, ಅವುಗಳ ನಿನ್ನ ಹೃದಯದಲ್ಲಿ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅದೇನಾಗಿದೆ? ಜೀವ. ದೇಹಕ್ಕೆಲ್ಲವೇ ಆರೋಗ್ಯ. ನಿಮಗೆ ಹೀಲಿಂಗ್ ಬೇಕಂತ ಹೇಳಿದರೆ ಪ್ರಕಟಣೆ ಒಳಗೆ ಆದರೆ ಸಹಿತ, ನೀವು ತಿಳಿದರೆ ಸಹಿತ ಆಟೋಮೆಟಿಕ್ ನಿಮಗೆ ಯು ವಿಲ್ ವಾಕ್ ಇನ್ ಡಿವೈನ್ ಹೆಲ್ತ್. ಅಲ್ಲಿ ಬ್ರದರ್ ಕ್ರಿಸ್ಟಿ ಅವರ ಮಿಸ್ಸಸ್ ಇದ್ದಾರೆ, ಎಲ್ಲಿದ್ದಾರೆ ನಿಂತ್ಕೊಳ್ಳಿ. ಅವರು ಒಂದು ದಿನ ಕೂಡ ನನಗೆ ಹೇಳಿಲ್ಲ ಅವರಿಗೆ ಮೈಗ್ರೇನ್ ಇತ್ತಂತ. ಹೇಳಿದ್ದೀರಾ ನೀವು? ಒಂದು ದಿನ ಬಂದು ಆಕೆ ಪ್ರಾರ್ಥನೆ ಮಾಡಲಿಲ್ಲ ನನಗೆ ಮೈಗ್ರೇನ್ ಇತ್ತಂತ. ಬಟ್ ಯಾವಾಗ ಇಲ್ಲಿ ಬಂದರು, ವಾಕ್ಯವನ್ನು ಕೇಳಿದ್ರು, ನನಗೆ ಟೆಸ್ಟಮನಿ ಕೊಡುವಾಗ ನಿಂಗೆ ಗೊತ್ತು ಮೈಗ್ರೇನ್ ಹೋಯಿತು. ಎಷ್ಟು ಸಮಯ ಆಯಿತು ಮೈಗ್ರೇನ್ ಇಲ್ಲ ಅದೀಗ? 2.5 years. ಎವ್ರಿ ಮಂಡೇ ಬರ್ತಿತ್ತಲ್ಲ. ಖುಷಿ ಆಯ್ತು ನೀನು ಟೆಸ್ಟಮನಿ ಕೊಡುವಾಗ. ಒಂದಿನ ಕೂಡ ನನ್ನ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಕೇಳಲಿಲ್ಲ ನೀನು. ಫಸ್ಟ್ ನನಗೆ ಮೈಗ್ರೇನ್ ಇದೆ, ನನಗೆ ಪ್ರಾರ್ಥನೆ ಮಾಡಿ, ಒಂದಿನ ಕೇಳಲಿಲ್ಲ. ಒಂದು ಟೆಸ್ಟಮನಿ ಕೊಡುವಾಗಲೇ ಯಾಕೆ? ಆಕೆ ವಾಕ್ಯವನ್ನು ಕೇಳಿದಳು. ವಾಕ್ಯವನ್ನು ಕೇಳಿದಾಗ ತನ್ನಷ್ಟಕ್ಕೆ ಅದು ಬಿಟ್ಟು ಹೋಯಿತು. ನಾನು ಹೇಳ್ತೇನೆ, ನಿಮ್ಮ ನಿಮ್ಮ ಪ್ರಾಬ್ಲಮ್ಗಳು ತನ್ನಷ್ಟಕ್ಕೆ ಬಿಟ್ಟು ಹೋಗ್ತವೆ. ಹೆಲ್ತಿ ರೈಟ್ ವರ್ಡ್ಗಳು ನಿಮ್ಮ ಆತ್ಮದೊಳಗೆ ಕೇಳ್ರಿ. ನಾನು ಹೇಳ್ತೇನೆ, ನಿಮ್ಮ ಎಲ್ಲ ಸಮಸ್ಯೆಗಳು ತನ್ನಷ್ಟಕ್ಕೆ ಬಿಟ್ಟು ಹೋಗ್ತವೆ. ವೆನ್ ಯು ನೋ ಯುವರ್ ಫಾದರ್, ಯು ವಿಲ್ ನೆವರ್ ಬಿ ದ ಸೇಮ್. ನೀವಿದ್ದಾಗ ಇರುವುದಿಲ್ಲ. ಸಿಸ್ಟರ್ ಕೂತ್ಕೊಳ್ಳಿ. ನನಗೆ ಗೊತ್ತಿಲ್ಲ, ನನಗೆ ಅನುಭವ ಇಲ್ಲ. ಮೈಗ್ರೇನ್ ಅಂತ ಹೇಳಿದ್ರೆ ಕೆಲವು ಹೇಳ್ತಾರೆ ಅವರಿಗೆ ವಾಮಿಟಿಂಗ್ ಆಗ್ತದಂತೆ, ಏನೇನೋ ಆಗ್ತದಂತೆ. ನಾನು ಮೋರ್ ದೆನ್ 25 years ಆಯಿತು. ನನಗೆ ತಲೆನೋವು ಅಂದರೆ ಏನು ಗೊತ್ತಿಲ್ಲ. ಐ ಡೋಂಟ್ ನೋ. ಅದಕ್ಕೆ ಇಡೇನೇ ಇಲ್ಲ. ಆದರೆ ಬೆಳಕಿದ್ದಲ್ಲಿ ಕತ್ತಲೆಯಲ್ಲಿ ಬರುವುದು. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಜೀವಕರವಾದ ಹೊಳೆಗಳು ಹರಿಯುವುದು. ಮೊನ್ನೆ ಅವರು ಟೆಸ್ಟಮನಿ ಕೊಡ್ತಾ ಇದ್ದು. ನಮ್ಮ ಯಾರು, ಕಾಂತಕ್ಕ. ಹೇಗಿದ್ದೀರಿ ಕಾಂತಕ್ಕ? ಹ್ಯಾಪಿ? 2 ದಿನ ನಮ್ಮದು ಪ್ರಾರ್ಥನೆ ಇತ್ತು. ಪ್ರಾರ್ಥನೆ ಅವ್ರು ನೆನೆಸ್ತಾರಂತೆ ಒಂದೇ ದಿನ ಹೋಗುವುದಂತ. ಮತ್ತೆ ನೋಡುವಾಗ ಪ್ರಾರ್ಥನೆಗೆ ಫುಲ್ ಬೆಂಗಳೂರಿನಿಂದ ಜನರು ಬಂದಿದ್ದರು. ಅವನು ನಡೆಸ್ತು, ಬೆಂಗಳೂರಿನಿಂದ ಜನ ಬರುವುದಾದ್ರೆ ನಾನು ಇಲ್ಲಿದ್ದು ಹೋಗಬಾರದ ಅಂತ. ಯಾಕಂದ್ರೆ ಅವರಿಗೆ ಒಂದು ಪೇಯ್ನ್ ಇತ್ತು. ಏನು ಪೇಯ್ನ್ ಇತ್ತು? ಕಾಲು ನೋವಿತ್ತು. ಇಲ್ಲಿ ಒಳ್ಳೆ ಮಾಡಿ ಪ್ರೇಯರ್ ಮಾಡಿ ವಾಕ್ಯ ಕೇಳಿ ಹೋಗುವಾಗ ಅವರಿಗೆ ನೆನಪೇ ಇಲ್ಲ ಕಾಲು ನೋವು ಹೋದದ್ದು. ಯಾವಾಗ ನೆಕ್ಸ್ಟ್ ಡೇ ನೆನಪು ಅಂತ ನಿಮಗೆ? 2-3 ದಿನದಂತ ನೆನಪು. ಥಿಂಕ್ ಅಬೌಟ್ ದ್ಯಾಟ್. ವಾಕ್ಯವನ್ನು ಕೇಳುವಾಗ ನಿಮ್ಮ ಪ್ರಾಬ್ಲಮ್ಗಳು ಹೋದದ್ದು ನಿಮಗೇ ಗೊತ್ತಿರುವುದಿಲ್ಲ. ಅವರು ಆಲೋಚನೆ ಮಾಡುದು ನಾನು ಹೇಗೆ ಹೋಗುದು, ನನಗೆ ಕಾಲು ನೋವು ಅಂತ. ಇಲ್ಲಿ ಬಂದದ್ದು ಕಾಲು ನೋವು ಹೋದದ್ದು ಅವರಿಗೆ ಗೊತ್ತಾಯ್ತು 3 ದಿನದ ನಂತರ. You will forget your problem. You will forget your situation. You will forget your pain. You will forget your rejection. You will forget your oppression. Everything you will forget. You don't know. ನಿಮಗೆ ಗೊತ್ತೇ ಆಗಿರುವುದಿಲ್ಲ ಯಾವಾಗ ಅದು ಹೋಯ್ತು ಅಂತ. ನಾನು ಹೇಳಿದೆ, ಒಂದೇ ಕೆಲಸ ಮಾಡ್ರಿ, ವಾಕ್ಯವನ್ನು ಸರಿಯಾಗಿ ಕೇಳ್ರಿ, ಅದು ನಿಮ್ಮ ಒಳಗೆ ಪ್ರವೇಶಿಸಲಿ.
ಎಲ್ಲಿವರೆಗೆ ಕೇಳಿ ಅಂತ ಹೇಳಿದ್ರೆ ಆತ್ಮದ ಒಳಗೆ ಪ್ರವೇಶಿಸುತ್ತದೆ. ಅದು ಒಮ್ಮೆ ನಿಮಗೆ ಸಿಕ್ಕಿತ್ತು, ಅದು ನಿಮಗೆ ಜೀವ, ಅದು ಮರಣ ಅಲ್ಲ, ಅದು ಜೀವ. ದೇಹಕ್ಕೆಲ್ಲ ನಿಮಗೆ ಅದೇ ಆರೋಗ್ಯ. ಪಾಸ್ಟರ್, ನಾನು ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ಯಾಕೆ ನನಗೆ ಆರೋಗ್ಯ ಇಲ್ಲ? ನಿನಗೆ ಇನ್ನೂ ಅದು ಸಿಗಲಿಲ್ಲ. ಇದೇ ಓದಿದಿರ ವಚನವನ್ನು ಹೇಗೆ ಓದ್ತೀರಿ? ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯ. ಎಲ್ಲರಿಗೆ ಆರೋಗ್ಯ ಅಂತ ಹೇಳುವುದಿಲ್ಲ. ಯಾರು ಹೇಳಿದ್ರು ಎಲ್ಲರಿಗೆ ಆರೋಗ್ಯ ಅಂತ? ಸಿ, ಫಾರ್ ದೇ ಆರ್ ಲೈಫ್ ಟು ದೋಸ್ ಹೂ ಫೈಂಡ್ ದೆಮ್ ಆ್ಯಂಡ್ ಹೆಲ್ತ್ ಟು ಆಲ್ ದೇರ್ ಫ್ಲೆಶ್. ಹೆಲ್ತ್ ಕೆಲವೊಮ್ಮೆ ನಿಮಗೆ ಸಿಗುವುದಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಫಾಸ್ಟ್ ಅಂಡ್ ಪ್ರೇಯರ್ ಮಾಡಿ, ಟಂಗ್ಸಲ್ಲಿ ಮಾತಾಡ್ರಿ. ತಂದೆ, ನನಗೆ ವಾಕ್ಯವನ್ನು ಸರಿಯಾಗಿ ತಿಳಿಯಪಡಿಸು, ನನ್ನ ಮನೋನೇತ್ರಗಳನ್ನು ಬೆಳಗಿಸು. ಐ ವಾಂಟ್ ಟು ನೋ ಮೋರ್. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕೋಸ್ಕರ ಎದೆ ಬೊಗ್ಗಿದವನಾಗಿ ಓಡ್ತಾ ಇದ್ದೇನೆ. ಎದೆ ಬಗ್ಗಿದವನ ಹೀಗೆ ಓಡ್ತಾ ಇದ್ದೇನೆ. ಅದರಿಂದ ನೀವು ವಾಕ್ಯವನ್ನು ಕೇಳಿರಿ. ನಾನು ಹೇಳ್ತೇನೆ, ನಿಮ್ಮ ಪರಿಸ್ಥಿತಿ ಇದ್ದಾಗಿರುವುದಿಲ್ಲ, ನಿಮ್ಮ ಕುಟುಂಬ ಇದ್ದಾಗಿರುವುದಿಲ್ಲ, ನಿಮ್ಮ ಜೀವಿತ ಇದ್ದಾಗಿರುವುದಿಲ್ಲ. ದೇವರು ತಕ್ಕ ಗುರಿ ಇಟ್ಟು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಪ್ರೇಯರ್ ಅಂತ ಹೇಳಿದರೆ, ನನಗೆ ಅದು ಬೇಕು ದೇವರೇ, ಇದು ಬೇಕು ದೇವರೇ, ಅದು ಕೊಡು ದೇವರೇ, ಇದು ಕೊಡು ದೇವರೇ, ಫೈನಾನ್ಸ್ ಬೇಕು. ನೋ, ಅದೆಲ್ಲ ಬರ್ತದೆ, ಅದೆಲ್ಲ ಬರ್ತದೆ. ನಾವು ಎಷ್ಟು ಒಳಗಿಂದ ಡೆವಲಪ್ ಆಗ್ತೇವೆ, ಅದು ಮ್ಯಾಗ್ನೆಟ್ ಎಳೆದಾಗ ಎಲ್ಲ ಸಂಗತಿಗಳು ಎಳೆಯುತ್ತದೆ. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ಹೇಳ್ತಿದೆ, ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಅದರ ನಂತರ ಇವುಗಳ ಸಮೇತ ಅವುಗಳೆಲ್ಲವೂ ನಿಮಗೆ ದೊರಕು. ದಟ್ ಮೀನ್ ಸ್ಪಿರಿಚುವಲ್ ವರ್ಲ್ಡ್ ಈಸ್ ಕಂಟ್ರೋಲಿಂಗ್ ದ ನ್ಯಾಚುರಲ್ ವರ್ಲ್ಡ್. ಪುನಃ ಹೇಳ್ತೇನೆ, ಇಲ್ಲಿ ಕೇಳ್ತಾ ಇದ್ದೀರಾ? ನೀವು ಎಲ್ಲಿ ಹುಟ್ಟಿದ್ದೀರಿ? ನೀವೆಲ್ಲಿ ಹುಟ್ಟಿದ್ದೀರಿ? ನಿಮ್ಮ ಶರೀರ ಭಾರತದಲ್ಲಿ ಹುಟ್ಟಿದೆ, ಬಟ್ ನಿಮ್ಮ ಆತ್ಮ ದೇವರ ರಾಜ್ಯದಲ್ಲಿ ಹುಟ್ಟಿದೆ. ಯು ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್. ಯು ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್. ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯು ಆರ್ ಫಂಕ್ಷನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಸ್ಪಿರಿಚುವಲ್ ವರ್ಲ್ಡ್ ಕಂಟ್ರೋಲಿಂಗ್ ದ ನ್ಯಾಚುರಲ್. ಅರ್ಥ ಆಗ್ತಾ ಇದೆಯಾ? ಆತ್ಮಿಕ ಲೋಕ ಸ್ವಾಭಾವಿಕ ಲೋಕವನ್ನು ಕಂಟ್ರೋಲ್ ಮಾಡ್ತದೆ, ಡಾಮಿನೇಟ್ ಮಾಡ್ತದೆ. ಯಾವಾಗ ನೀವು ದೇವರ ರಾಜ್ಯದ ಮೂಲಕ, ಸ್ಪಿರಿಚುವಲ್ ವರ್ಲ್ಡಿನ ಮೂಲಕ ನೀವು ಕಂಟ್ರೋಲ್ ಮಾಡುತ್ತೀರಿ, ಎಂತ ಚಳಿ ಆಗ್ತದೆಯಾ? ಎಂತಾಯಿತು? ಗ್ಲಾನ್ ಹೇಳ್ತಾನೆ, ಓಕೆ, ಸ್ಪಿರಿಚುವಲ್ ವರ್ಲ್ಡ್ ಕಂಟ್ರೋಲ್ ದ ನ್ಯಾಚುರಲ್. ಪ್ರೇಸ್ ಗಾಡ್. ಯಾವಾಗ ನೀವು ಸ್ಪಿರಿಚುವಲಿ ಕಂಟ್ರೋಲ್ ಮಾಡುತ್ತೀರಿ, ನ್ಯಾಚುರಲ್ ಸಂಗತಿಗಳು ನಿಮಗೆ ಸಬ್ಮಿಟ್ ಆಗ್ತವೆ. ಪ್ರೇಸ್ ಗಾಡ್. ನ್ಯಾಚುರಲ್ ನಿಮಗೆ ಸಬ್ಮಿಟ್ ಆಗ್ತವೆ. ವಿ ಆರ್ ನಾಟ್ ಕಂಟ್ರೋಲ್ಡ್ ಬೈ ನ್ಯಾಚುರಲ್, ವಿ ಆರ್ ಕಂಟ್ರೋಲ್ಡ್ ಬೈ ಸ್ಪಿರಿಚುವಲ್. ನ್ಯಾಚುರಲ್ ವರ್ಲ್ಡ್ ಕೆನಾಟ್ ಕಂಟ್ರೋಲ್, ಯುವರ್ ಮೈಂಡ್ ಕೆನಾಟ್ ಕಂಟ್ರೋಲ್. ನಾವು ನಮ್ಮ ಶರೀರದ ಗುಲಾಮರಲ್ಲ. ಪುನಃ ಹೇಳ್ತೇನೆ, ನಮ್ಮ ಶರೀರ ಇದೆ, ಶರೀರ ಎಂಬ ಮನೆ ಒಳಗೆ ನಾವು ರಿಯಲ್ ವ್ಯಕ್ತಿಗಳಿದ್ದೇವೆ. ನಾವು ಈ ಶರೀರಕ್ಕೆ ಗುಲಾಮರಲ್ಲ, ನಾವು ಪರಿಸ್ಥಿತಿಗೆ ಗುಲಾಮರಲ್ಲ. ನಾವು ಕ್ರಿಸ್ತನಲ್ಲಿ ಅರಸರಾಗಿದ್ದೇವೆ, ನಾವು ದೊರೆತನ ಮಾಡುವರಾಗಿದ್ದೇವೆ, ನಾವು ಆಳುವರಾಗಿದ್ದೇವೆ, ನಾವು ಆರೋಗ್ಯದಲ್ಲಿ ನಡೆಯುವರಾಗಿದ್ದೇವೆ. ಕಮನ್ ಹೇಳಿ, ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ಹೇಳಿ, ನಮ್ಮಲ್ಲಿ ಇರುವ ಆತನು. ನಿಮ್ಮ ಒಳಗಿಂದ ಓಪನ್ ಆಗಿ ಹೇಳಿ, ನನ್ನಲ್ಲಿ ಇರುವ, ಮೆಡಿಟೇಟ್ ಮಾಡಿರಿ, ನನ್ನಲ್ಲಿ ಇರುವ ಪವಿತ್ರ ಆತ್ಮನು, ದೇವರ ಜೀವವು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ, ಎಲ್ಲ ಕಾಯಿಲೆಗಳಿಗಿಂತ, ಎಲ್ಲ ವ್ಯಾಧಿಗಳಿಗಿಂತ ಹೆಚ್ಚಿನದು. ಹೇಳ್ರಿ, ಹೆಚ್ಚಿನದು. ಹೇಳ್ರಿ, ಅನಾರೋಗ್ಯಕ್ಕೆ ನಾನು ಅನುಮತಿ ಕೊಡುವುದಿಲ್ಲ. ಹೇಳ್ರಿ, ಅನಾರೋಗ್ಯಕ್ಕೆ ನನ್ನ ದೇಹದಲ್ಲಿ ಅನುಮತಿ ಕೊಡುವುದೇ ಇಲ್ಲ. ಹೇಳ್ರಿ, ಅನುಮತಿ ಕೊಡುವುದೇ ಇಲ್ಲ. ನಾನು ಪಾಪದ ಪಾಲಿಗೆ ಸತ್ತು, ರೋಗದ ಪಾಲಿಗೆ ಸತ್ತು, ಶಾಪದ ಪಾಲಿಗೆ ಸತ್ತು, ನೀತಿವಂತನಾಗಿ
ಆರೋಗ್ಯದಲ್ಲಿ ಆಶೀರ್ವಾದವಾಗಿ ಜೀವಿಸುವಂತೆ ನನ್ನ ಎಲ್ಲ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ ನಮಗೆ ಗುಣ ಆಯಿತು. Roshaka bakarama shakronda, Rosha labrondale kebara shaka, Rokoma amrudale ebranda, Libo shaka likasha laka di laka, Libra shablonde hele, Roshaka bakadi laka, Rima shalabronde hele grendo, Lukama hangrude, Lima shala kedolabra. Glory. Come on, open your spirit. ನದಿಗಳು ನಿಮ್ಮ ಒಳಗಿಂದ ಉಕ್ಕುತ್ತಾ ಇವೆ. ನದಿಗಳು ಉಕ್ಕುತ್ತಾ ಇವೆ. ಗ್ಲೋರಿ. ಎಲ್ಲ ದೇಹಗಳೇ ಕೇಳಿ ಯೇಸು ನಾಮದಲ್ಲಿ ನೀವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ದೇಹಗಳೇ ಕೇಳಿ ನೀವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಎಸ್, ಯಾರು ಆನ್ಲೈನ್ ಇರುವ ದೇಹಗಳಿವೆ ಅವುಗಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ರೋಷಕ ಬಕದಿಲೆ ಕೇಮಶಕ Rokoma hamrodele hekrasho o rokoma hamredele keba shakala brondele kerebe fire of God rokoma karabadala bronde leba shaklam rondele ekradele urakaba baba leba baba shala brodele korobo liba shakalikandala koba kadele roba shalem rondele kerebe shaklando rukama hamrodele ebrudia Liba shakaba kada lebrondele kebe lakaba baba. Lord, release the anointing of God. I release your angel.